गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತು 17ನೆಯ ಪದ್ಯವನ್ನ ನಾವು ಆಧಾರವಾಗಿ ಇಟ್ಟುಕೊಳ್ಬೇಕಾಗ್ತದೆ. ಇಲ್ಲಿ ನಿನ್ನೆಯ ಒಂದು ವಿಚಾರದಲ್ಲಿ ಮುಗಿದಿದೆ. 17ನೇ ಪದ್ಯ ನೋಡೋಣ. ಏನ್ ಹೇಳಿದಾರ? 17ನೇ ಪದ್ಯದಲ್ಲಿ ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರೆತಿಲ್ಲವೆಂಬುದು ನಿಗಮೋಕ್ತಿ ಅಂತ ಹೇಳಿದಾರೆ. ಯಾಕಂದ್ರೆ ಜಗತ್ತಿನ ಒಳಗ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಐತಲ್ಲ. ಲೌಕಿಕದಲ್ಲಿ ಕೂಡ ನಂಬಿಕೆಯಿಂದನೇ ಜಗತ್ತು ನಡೆದಂಥದ್ದು. ಯಾರು ಯಾರಿಗೂ ನಾವು ಅಗ್ರಿಮೆಂಟ್ ಮಾಡಿ ಇದನ್ನ ಹಿಂಗ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಂಗಿಲ್ಲ. ನಂಬಿಕೆಯಿಂದಾನೇ ಜಗತ್ತು ನಡೆದದ. ಇವತ್ತ ಗಂಡ ಹೆಂಡತಿಗೆ ನಂಬುವಂಥದ್ದು, ಹೆಂಡತಿ ಗಂಡಗ್ ನಂಬುವಂಥದ್ದು, ವ್ಯವಹಾರ ಮಾಡುವಂಥದ್ದು ಪ್ರತಿಯೊಂದು ನಂಬಿಕೆ ಮೇಲೆ ನಡೆದದ. ಅದ್ರಂಗ ಇಲ್ಲಿ ಪಾರಮಾರ್ಥದಲ್ಲಿ ಏನ್ ಹೇಳ್ತಾರ? ಅರಿವೇ ತಾನೆಂದು ಜ್ಞಾನದಲ್ಲಿ ಹೇಳ್ತಾರೆ. ಸದ್ಗುರು ಹೇಳ್ತಾರೆ. ಯಾಕಂದ್ರ ಇಷ್ಟು ದಿವಸ ನಾನು ಜೀವ ಅದೀನಿ, ನನ್ ಜೀವಾತ್ಮದಿನ ಸಾಯ್ತೀನಿ, ನಾ ಹುಟ್ಟುತ್ತೀನಿ, ನನಗ್ ಸಂಸಾರ ಐತಿ ಅನ್ನುವಂಥ ಒಂದು ಭೇದ ಬುದ್ಧಿ. ಯಾಕಂದ್ರ ಶಿವ ಬೇರೆ ಅದನ, ನಾನ್ ಬೇರೆ ಅದೀನಿ, ಜಗತ್ ಬೇರೆ ಐತೆ ಅನ್ನುವಂಥ ಭೇದ ಬುದ್ಧಿಯಿಂದ ಕೂಡಿತ್ತು. ಈಗ ಸದ್ಗುರುನಾಥ ಹೇಳ್ತಾ ಇದ್ದಾನಲ್ಲ, ಅಖಂಡ ಅರಿವಿನ ಸ್ವರೂಪ ನೀನಿದೆ. ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು, ನಂಬುವಂಥದ್ದು. ಏನ್ ಹೇಳ್ತಾರ? ಅರಿವೆ ಅಂದ್ರೆ ವಿಶೇಷವಾದಂತ ಅರಿವು. ಅರಿವಿನ ಸ್ವರೂಪನೇ ನೀನಿದ್ದಿ ಅಂತ ಸದ್ಗುರು ಹೇಳಿದಾಗ, ಅಂತ ಅರಿವಿನ ಸ್ವರೂಪ ನಾನು ಇದ್ದೀನಿ ಅನ್ನುವಂಥದ್ದನ್ನ ನಂಬುವಂಥದ್ದು. ನಿಂದೊಡೆ ಅಂತ ಕೊಟ್ಟಿದಾರ ಅವ್ರು. ನಿಂದೊಡೆ ಅಂತಂದ್ರೆ ಯಾಕಂತಂದ್ರ ಇಲ್ಲಿ ನಿಶ್ಚಯ ಇರ್ಬೇಕು. ಈ ಸದ್ಗುರು ವಾಕ್ಯವನ್ನ ಹೆಂಗ ನಂಬಬೇಕು ಅಂತಂದ್ರ, ಅದೇ ಸದ್ಗುರು ವಾಕ್ಯ ವಚನವೇ ಏನು ಶ್ರುತಿ ಅದ, ಸ್ಮೃತಿ ಅದ, ಪುರಾಣಾಗಮ ಅದ, ಸದ್ಗುರು ವಾಕ್ಯ ಅನ್ನುವಂಗ ನಂಬಬೇಕು. ಮತ್ತೆ ನಿಂದೊಡೆ, ಯಾಕಂದ್ರೆ ಮನಸ್ಸು ಚಂಚಲ ಭಾವ ಇರ್ತದ. ಹೌದಾ ಅಲ್ಲ ಇರ್ಬೋದಾ ಹಂಗ, ಅದಕ್ಕೆ ಅವಕಾಶ ಇರಬಾರ್ದು. ಏನ್ ನಂಬುತ್ತೀರಿ ಅಲ್ಲೇ ನಿಲ್ಲುವಂಥದ್ದು, ಅಂದ್ರೆ ಭೇದ ರಹಿತವಾಗಿರುವಂಥದ್ದು. ಅವಾಗ ಇಲ್ಲಿ ಏನಂತಂದ್ರ ಯಾವ ಸಂಶಯಗಳಲ್ಲಿ ಇರಬಾರ್ದು. ಸದ್ಗುರು ಹೇಳಿದಂತ ವಾಕ್ಯ ಅಲ್ಲಿ ಯಾವ ಸಂಶಯಗಳು ಇರಬಾರ್ದು, ನಿಶ್ಚಯವಾಗಿ ತಿಳಿದಿರ್ಬೇಕು. ಹಿಂಗ ನಾ ಶರೀರನೇ ನಾನು ಅಂತ ಹೆಂಗ್ ತಿಳ್ಕೊಂಡಿದ್ದೀನಿ, ಆದ್ರಂಗ ನನ್ನ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ, ಪರಮಾತ್ಮನೇ ನಾನು ಇದ್ದೀನಿ ಅನ್ನುವಂಥ ಯಾವುದೇ ಒಂದು ಸಂಶಯವಿಲ್ಲದೇನೆ ನಿಶ್ಚಯವಾಗಿ ತಿಳ್ಕೊಳ್ಬೇಕು. ಅರಿವು ಹೆಂಗೈತೆ ಅಂತಂದ್ರ ಪರಿಪೂರ್ಣ ಆದಂತ ಅರಿವು. ಅರಿವು ಹೆಂಗದಂದ್ರ ಅಲ್ಲೊಂದಿಷ್ಟ ಐತಿ ಇಲ್ಲೊಂದಿಷ್ಟ ಐತಿ ಅಂತ ಅನ್ನುವಂಥದ್ದಲ್ಲ, ಪರಿಪೂರ್ಣವಾಗಿರುವಂತ ಅರಿವಿನ ಸ್ವರೂಪ. ಈ ರೀತಿ ನಿಶ್ಚಯ ಬುದ್ಧಿ ಅಂದಾಗ ಅವಾಗ ಮುಕ್ತಿ ಆಗ್ತದ ಅಂತ ಹೇಳ್ತಾರ. ಯಾಕಂದ್ರ
ಆ ಮುಕ್ತಿ ಅಂತಂದ್ರೆ ಬೇರೆ ಎಲ್ಲಾದ್ರೂ ಹೊರಗಡೆ ಐತೆ ಅನ್ನೋದ್ರ ಇಲ್ಲ, ನೀ ಮೊದಲೇ ಮುಕ್ತಿ ನೀದಿ, ಮುಕ್ತಿ ಸ್ವರೂಪನೇ ನೀನಿದೆ. ಅದಕ್ಕ ಅಂತ ಅರಿವಿನ ಸ್ವರೂಪ ನಾನು ಇದ್ದೀನಿ ಅಂತ ನೀ ಯಾವಾಗ ತಿಳ್ಕೊಂಡು ಆ ಭಾವದಲ್ಲಿ ನಿಂತಾಗ ನಿನ್ಗ ಮುಕ್ತಿ ಆಗ್ತದ. ಆಮೇಲೆ ಪೆರೆತಿಲ್ಲವೆಂಬುದು ನಿಗ ಮುಕ್ತಿ. ಮುಕ್ತಿ ಅನ್ನುವಂಥದ್ದು ಹೊರಗಡೆ ಇಲ್ಲ, ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಗುವಂತದ್ದಲ್ಲ, ಮತ್ತೆ ಅದು ಮಾಡಿದಾಗ ಇದು ಮಾಡಿದಾಗ ಅಂತ ಆಗುವಂತದ್ದಲ್ಲ. ಅದು ಅದ್ರ ಸ್ವರೂಪನೇ ನೀನಿದೆ. ಪೆರೆತಿಲ್ಲವೆಂಬುದು ನಿಗಮೋಕ್ತಿ. ನಿಗಮದಲ್ಲಿ ಹೇಳಿದಂತ ಹೇಳಕತ್ತಾರ ಅವ್ರು. ಯಾಕಂದ್ರೆ ಆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿದೆ ಅಂತಂದ್ರ ಆ ಹಗ್ಗದ ಜ್ಞಾನದಿಂದನೇ ಭ್ರಾಂತಿ ಹೋಗ್ತದ, ಮತ್ತೆ ಅನ್ಯ ವಸ್ತುಗಳಿಂದ ಹೋಗ್ತದ ಅನ್ನೋದು. ಏನ್ ಮಾಡಿದ್ರೆ ಹೋಗ್ತದೆ ಹೇಳ್ರಿ? ಅಲ್ಲಿ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದ ಅಂದಾಗ ನಾವು ದೂರ ನಿಂತ್ಕೊಂಡು ಇಲ್ರಿ ಪೂಜೆ ಮಾಡಕತ್ತೀವ್ರಿ, ಯಜ್ಞ ಯಾಗಾದಿಗಳನ್ನ ಮಾಡಾಕತ್ತೀವ್ರಿ, ಜಪ ತಪಗಳನ್ನ ಮಾಡಾಕತ್ತೀವ್ರಿ ಅಂದ್ರೆ ಹಗ್ಗದ ಜ್ಞಾನ ಆಗ್ಬಿಡ್ತೇನ? ಹಾವಿನ ಭ್ರಾಂತಿ ಹೋಗ್ಬೇಕಾದ್ರೆ ಹಗ್ಗದ ಜ್ಞಾನ ಆಗ್ಬೇಕಾಗ್ತದ, ವಿಚಾರ ಮಾಡ್ಬೇಕಾಗ್ತದ. ಅವಾಗ ನಮ್ಗ ಅಲ್ಲಿ ಗೊತ್ತಾಗ್ತದ, ಹಾವಿನ ಭ್ರಾಂತಿ ಹೋಗ್ತದ. ಅದ್ರಂಗ ಇಲ್ಲಿ ಕೂಡ ಮುಕ್ತಿ ಅನ್ನುವಂಥದ್ದು ನೀನ್ ಮೊದಲೇ ಅರಿವಿನ ಸ್ವರೂಪ ಇದ್ದೀಯಪ್ಪ ಅಂತ ಅರಿವಿನ ಸ್ವರೂಪನೇ ನೀನು ಅಂತ ಹೇಳಿದಾಗ ಆ ಪ್ರಕಾರನೇ ನಂಬಬೇಕಾದಂಥದ್ದು. ಬೇರೆ ಹಂಗಿಂಗ ಅದಕ್ಕಾದ್ರೆ ಪೆರತಿಲ್ಲವೆಂಥದ್ದು. ಮುಕ್ತಿ ಅನ್ನುವಂಥದ್ದು ಬೇರೆ ಕಡೆ ಎಲ್ಲನ ಐತ್ರಿ ನಾನು ತಗೊಂಡ್ ಬಂದ ಹಾಕೊಳ್ಬೇಕು ಅಥವಾ ಗುರು ಕೊಡ್ಬೇಕು ಅಥವಾ ಪರಮಾತ್ಮ ಕೊಡ್ಬೇಕು ಹಂಗಲ್ಲ. ನೀನ್ ಮುಕ್ತನ ಸ್ವರೂಪನೇ ನೀನಿದೆ. ಬೇರೆ ಬೇರೆ ವಿಚಾರಗಳಿಗೆ ಅವಕಾಶನೇ ಇಲ್ಲ, ಬೇರೆ ಅಲ್ಲಿ ಇಲ್ಲಿ ನೋಡುವಂಥದ್ದಕ್ಕೆ ಇಲ್ಲವೇ ಇಲ್ಲ. ಇದು ಯಾವ್ದು ಹೇಳ್ತಾರಂದ್ರ ನಿಗಮೋಕ್ತಿ ಅಂತ ಹೇಳ್ತಾರ. ನಿಗಮೋಕ್ತಿ ಯಾಕಂತಂದ್ರ ನಿಗಮ ಅಂದ್ರೆ ಏನು? ವೇದ ಜ್ಞಾನ. ನಿಗಮ ಅಂದ್ರೆ ವೇದದ ಭಾಗ. ಈ ಕರ್ಮಕಾಂಡ ಉಪಾಸನೆ ಇವೆಲ್ಲ ಏನ್ ಆಗಮದಲ್ಲಿ ಬರ್ಕೊಂಡು ಬಂದಿದಾರ, ನಿಗಮದಲ್ಲಿ ಜ್ಞಾನದ ಬಗ್ಗೆ ಬರ್ಕೊಂಡು ಬಂದಿದಾರ. ಹೌದ್ರಿ, ಆಗಮದಲ್ಲಿ ಕೆಲವು ಬರ್ತಾವ ಪ್ರಶ್ನೆಗಳು, ಅಲ್ಲಿ ಕೂಡ ಕೆಲವೊಂದೊಂದಕ್ ಮುಕ್ತಿ ಅಂತ ಬರ್ಕೊಂಡು ಬಂದಿರ್ತಾರ. ಅದು ಶಾಶ್ವತ ಏನಂದ್ರ ಅಲ್ಲ, ಸುಮ್ಮನೆ ತೋರಿದಂಗ ಇರ್ತಾವ ಅಷ್ಟೇ. ಸ್ವರ್ಗಾದಿ ಭೋಗಗಳು ಅವೇನು ಸತ್ಯ ಏನು ಅಂದ್ರ ಅವು ಅಲ್ಲ, ಅವು ಮಿಥ್ಯೆ, ಅವನು ಶಾಶ್ವತ ಅಲ್ಲ. ಅಲ್ಲಿ ಅವು 3 ದುಃಖದಿಂದ ಕೂಡಿದಾವ, ಸಾತಿಶಯ ಕ್ಷಯ ಪತನ ಅಂತ ಹೇಳಿ. ಆದ್ರ ಇವೆಲ್ಲವನ್ನ ಮೀರಿ ನಿಗಮದಲ್ಲಿ ಹೇಳುವಂಥದ್ದು ಜ್ಞಾನ. ಆ ಮುಕ್ತನ ಸ್ವರೂಪನೇ ನೀನಿದೆ ಅನ್ನುವಂಥದ್ದು. ಈ ರೀತಿ ಯಾವುದೇ ಒಂದು ಭೇದಕ್ಕೆ ಅವಕಾಶನೇ ಇರದೆ ಅಭೇದ ಸ್ಥಿತಿಯಲ್ಲಿ ಇರುವಂಥದ್ದು ನಿಗಮೋಕ್ತಿ. ನೋಡ್ರಿ, ನಿಗಮದಲ್ಲಿ ಹೇಳಿದಂತ ಉಕ್ತಿ ಅಂದ್ರೆ ಮಾತು, ನಿಗಮದಲ್ಲಿ ಹೇಳಿದಂತ ವಿಚಾರವನ್ನ ಅದ್ರ ಶ್ರುತಿ. ಬೇರೆ ಎಷ್ಟೋ ಜನ ಹೇಳತ್ತಾರ್ರಿ, ಪ್ರಮಾಣಗಳಿಲ್ದೆ ಹೇಳ್ತೀವಿ ಅಂದ್ರೆ ಯಾಕ್ರಿ ನಂಬಬೇಕು? ಮಹಾತ್ಮರು ಅದನ್ನ ಹೇಳ್ತಾರೆ. ಯಾರೇ ಇದ್ರೂ ಕೂಡ ಪ್ರಮಾಣಗಳ ಇರ್ಬೇಕು. ಈಗ ನಮ್ಗೆ ಎಷ್ಟೇ ಒಂದು ನಾವು ರೂಲ್ಸ್ ಮಾಡ್ತೀವಿ ಅಂತಂದ್ರ ಕಾನೂನು ಪ್ರಕಾರ ಆ ರೂಲ್ಸಿಗೆ ಬಹಳ ಮಹತ್ವ ಐತೆ. ಇಲ್ರಿ ಇಂಥ ಕಾನೂನು ಹಿಂಗ ಐತಿ, ಹಿಂಗ್ ಹೇಳ್ಯಾರ, ಈ ಕಾನೂನು ಪ್ರಕಾರನೇ ಮಾಡ್ತಾರೆ. ಯಾಕಂದ್ರೆ ನಾವು ಸುಮ್ನೆ ನಮ್ಮಷ್ಟಕ್ ನಾವು ಹಿಂಗ ಹೇಳ್ತೀವಿ ಅಂದ್ರ ಅದು ನಂಬಕ್ ಆಗ್ತದೇನೆ ಯಾರಾದ್ರ? ನಾವ್ ಬೇಕಾದಷ್ಟು ಹೇಳ್ತೀವಿ, ನಮ್ ರೂಲ್ಸ್ ನಾವ್ ಹೇಳ್ತೀವಿ, ಆದ್ರ ಅದು ಸರಿ ಆಗ್ತದೆ ಅನ್ನೋದ್ರೆ ಇಲ್ಲ, ನಂಬ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಾನೂನದಲ್ಲಿ ಹಿಂಗ ಅದಾವ್ರಿ ಅಂತಂದಾಗ ಮಾತ್ರ ನಂಬ್ತೀವಿಲ್ಲ. ಅದ್ರಂಗ ಈ ಮುಕ್ತನ ಆಗ್ಬೇಕಾದ್ರ, ಮುಕ್ತಿಗೆ ಹೋಗ್ಬೇಕಾದ್ರ, ನಾವು ಕೇಳ್ಬೇಕಾದ್ರ, ಶ್ರವಣ ಮಾಡ್ಬೇಕಾದ್ರ ಸದ್ಗುರುಗಳು ಕೂಡ ಪ್ರಮಾಣಗಳನ್ನ ಇಟ್ಕೊಂಡು ಹೇಳ್ಬೇಕು. ಅವ್ರು ಎಷ್ಟು ಹೇಳಿದ್ರು ಕೂಡ, ಯಾಕಂದ್ರೆ ಪ್ರಮಾಣ ಇಲ್ಲದೆ ಬೇಕಾದಷ್ಟು ಜನ ಹೇಳಿದ್ರೆ ನಂಬೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಯಾಕಂದ್ರ ಅವ್ರ ಗುರು ಮುಖಾಂತರ ಕೇಳಿರ್ಬೇಕು, ಮತ್ತೆ ಓದ್ಕೊಂಡು ಹೇಳ್ತೀವಿ ಅನ್ನೋದಿಲ್ಲ. ಆ ಗುರುಗಳು ಎಲ್ಲಿ ಎಷ್ಟು ಗುರುಗಳ ಸನ್ನಿಧಾನದಾಗ ಅವ್ರ ಗುರುಗಳ ವಾಕ್ಯಗಳನ್ನ ಕೇಳಿದಾರೆ, ಎಷ್ಟು ವರ್ಷ ಕೇಳಿದಾರ ಅನ್ನುವಂಥದ್ದು ಕೂಡ ವಿಚಾರ ಇರ್ತದೆ. ಮತ್ತೆ ಪ್ರಮಾಣಗಳು ಇರ್ಬೇಕು, ಗುರು ಹೇಳುವಂಥದ್ದು ಪ್ರಮಾಣಗಳು ಇರ್ಬೇಕು. ಪ್ರಮಾಣಗಳು ಅಂತಂದ್ರೆ ಪ್ರಶ್ನಾಂತರಗಳು ಅದಾವಲ್ಲ, ವೇದ ಯಾವ್ದು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, ಇವು ಪ್ರಮಾಣಗಳು ಇರ್ಬೇಕಾಗ್ತದೆ. ಆ ವಿಷಯಗಳನ್ನ ತಗೊಂಡು ಹೇಳುವಂಥದ್ದು, ನಂಬುವಂಥದ್ದು, ನಂಬಿ ಅದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು, ಅದೇ ಪ್ರಕಾರ ನಿಲ್ಲುವಂಥದ್ದು. ಅದಕ್ಕ ಇಂಥ ಒಂದು ಅರಿವಿನ ಸ್ವರೂಪ ನೀನಿದ್ದೀಯ. ಮತ್ತೆ ಇದಕ್ಕಿಂತ ಬೇರೆ ಎಲ್ಲಾರ ಬೇರೆ ಬೇರೆ ಏನಾರ ಮಾಡಿದ್ರು ಮುಕ್ತಿ ಆಗ್ತದೆ. ಯಾಕಂದ್ರೆ ಮೇಲ್ಮಟ್ಟದ ಜ್ಞಾನ ಇದು. ಮತ್ತೆ ಇದಕ್ಕಿಂತ ಕೆಳಗಡೆ ಏನಿರ್ತಾವ ಎಲ್ಲ ಅವು
ನಿಜವಾದ ಮುಕ್ತಿ ಅಲ್ಲ. ಅದು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತ ಬರ್ಕೊಂಡು ಬಂದಿದಾರ ಅಂದ್ರೂ ಕೂಡ ಅಲ್ಲಿ ನಿನ್ಗೆ ಇನ್ನೂ ಮುಂದಕ್ಕೆ ಹೋಗ್ಲಿ ಅಂತ ಸಮಾಧಾನಗೋಸ್ಕರ ಹೇಳಿದಾರ ಹೊರತಾಗಿ ಅದು ನಿಜವಾದ ಮುಕ್ತಿ ಅಲ್ಲ. ಅವು ತೋರಿ ಅಡಗ್ತಾವ. ನೀ ಎಷ್ಟು ಪುಣ್ಯ ಮಾಡಿದೆ ಅಷ್ಟು ಸಾಲೋಕ್ಯ ಅಂದ್ರ ನೀನು. ಯಾಕಂತಂದ್ರ ಬಹಳಷ್ಟು ಜನ ಕರ್ಮ ಉಪಾಸನೆಗಳನ್ನ ಬಹಳ ಮಾಡ್ತಾರ. ಅದಕ್ಕೆ ಅವಕ್ಕೂ ಫಲಗಳು ಇಲ್ಲ ಅಂತ ಅಲ್ಲ, ಅವಕ್ಕೂ ಫಲಗಳು ಅದಾವ. ನೀ ಇಲ್ಲಿ ಆಧ್ಯಾತ್ಮದಲ್ಲಿ ಪಾರಮಾರ್ಥದಲ್ಲಿ ಏನ್ ನೀ ಪ್ರಯತ್ನ ಮಾಡಿದ್ರೆ ಅದಕ್ಕೆಲ್ಲಕ್ಕೂ ಫಲಗಳು ಅದಾವ. ನೀ ಕಾಮ್ಯ ಭಾವನೆಯಿಂದರ ಮಾಡು, ನಿಷ್ಕಾಮ ಭಾವನೆಯಿಂದರ ಮಾಡು, ಅಥವಾ ಏನೇ ಮಾಡಿದ್ರು ಕೂಡ ಈ ಕರ್ಮಿ ಅಂತ ಅನ್ಸ್ಕೊಳ್ಳುವಂಥದ್ದು, ಮುಮುಕ್ಷಿ ಅನ್ಸ್ಕೊಳ್ಳುವಂಥದ್ದು, ಅಭ್ಯಾಸಿ ಅನ್ಸ್ಕೊಳ್ಳುವಂಥದ್ದು, ಅನುಭವಿ ಅನ್ಸ್ಕೊಳ್ಳುವಂಥದ್ದು. ಯಾಕಂದ್ರ ಈ ಯಾರ್ಯಾರು ಏನೇನ್ ಮಾಡ್ತಾರ ಅವ್ರವ್ರಿಗೆ ಫಲಗಳು ಇದ್ದೇ ಅದಾವ. ಈ ಕರ್ಮ ಮಾಡಿದನಂದ್ರ ಅದನ್ನು ವ್ಯರ್ಥ ಅಲ್ಲ. ಆಮೇಲೆ ಉಪಾಸನೆ ಇವು ಮಾಡಿದ್ರ ಏನಿಲ್ಲ. ಅಲ್ಲಿ ಕೂಡ ಈ ಕರ್ಮದಲ್ಲಿ ಜಾಸ್ತಿ ನಾವು ಭಕ್ತಿ ಬಹಳ ಕರ್ಮ ಉಪಾಸನೆಗಳನ್ನು ಮಾಡಿದ್ರು ಕೂಡ ಜಾಸ್ತಿ ಪುಣ್ಯ ಇತ್ತು ಅಂತಂದಾಗ ಯಾವ್ದೋ ಒಂದು ದೇವತೆಯ ಕುರಿತು ನಾವು ಉಪಾಸನೆ ಮಾಡ್ತೀವಿ. ಒಂದು ದೇವತೆ ಇಟ್ಕೊಂಡು ತುಂಬಾ ಭಕ್ತಿ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ ಅಲ್ಲ. ಆದ್ರೆ ಅದು ವ್ಯರ್ಥ ಏನಂದ್ರ ಅಲ್ಲ. ನಮ್ಮ ಪುಣ್ಯ ಎಷ್ಟಿರ್ತದ ಆ ದೇವತೆಯ ಲೋಕಕ್ಕೆ ಹೋಗುವಂಥದ್ದು, ಅದು ಸಾಲೋಕ್ಯ ಅಂತ ಹೇಳ್ತಾರೆ. ಆಮೇಲೆ ಸಾಮೀಪ್ಯ ಅಂದ್ರ ನಮ್ ಇನ್ನೂ ಅದಕ್ಕಿಂತ ಜಾಸ್ತಿ ಪುಣ್ಯ ನಾವು ಮಾಡಿದೀವಿ, ಆ ದೇವತೆಯ ಕುರಿತು ತುಂಬಾನೇ ನಾವು ಭಕ್ತಿ ಮಾಡಿದೀವಿ, ಆ ಪುಣ್ಯ ಜಾಸ್ತಿ ಇತ್ತು ಅಂತಂದಾಗ ಅದರ ಫಲವಾಗಿ ನಾವೆಲ್ಲಿ ಹೋಗ್ತೀವಿ? ಸಾಮೀಪ್ಯ, ಆ ದೇವತೆಯ ಹತ್ರ ಇರ್ತೀವಿ. ಮತ್ತೆ ಇನ್ನು ಅದಕ್ಕಿಂತ ಜಾಸ್ತಿ ಇತ್ತು ನಮ್ಮ ಪುಣ್ಯ ಅಂದಾಗ ಆ ರೂಪವನ್ನ ಪಡ್ಕೊಳ್ತೀವಿ, ದೇವತೆಯ ರೂಪವನ್ನ ಪಡ್ಕೊಳ್ತೀವಿ. ಆಮೇಲೆ ಸಾಯುಜ್ಯ ಮುಕ್ತಿ ಅಂತಂದ್ರು ಕೂಡ ಅದು ನಾವು ಇಲ್ಲಿ ಮಾಡ್ಕೊಳ್ಬಹುದು, ಅಥವಾ ಆ ಪುಣ್ಯದ ಇನ್ನೂ ಜಾಸ್ತಿ ಇದ್ದಾಗ ನಾವು ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಗಕ್ಕೂ ಬರ್ತಂತ ಕೆಲವು ಸಲ ಹೇಳತ್ತಾರೆ. ಆದ್ರೆ ಇದು ಸಾಯುಜ್ಯ ಮುಕ್ತಿ ಅಂತಂದ್ರೆ ಯಾವಾಗ್ಲೂ ಇರುವಂತಹದ್ದು. ಮತ್ತೆ ಇಲ್ಲಿ ಇವೆಲ್ಲ ಹಿಂದೇನದಾವ, ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ ಇವ್ ಅದಾವಲ್ಲ, ಇವು ಶಾಶ್ವತ ಏನದ್ರಲ್ಲ. ನಿನ್ ಪುಣ್ಯ ಈಗ ನೋಡ್ ನಮ್ಮ ಜಗತ್ತಿನೊಳಗ್ ನಾವೆಲ್ಲ ಅದೀವೆಲ್ಲ ಏಸ್ ವರ್ಷಾದ್ರೆ ಹಿಂಗೆ ಇರ್ತೀವಂತ ನಮಗ್ ಭ್ರಮೆ ತಗೊಂಡವ್, ದೊಡ್ಡ ಭ್ರಮೆ ರೀ ಇದು. ಆದ್ರೆ ಹಂಗಿಲ್ಲ. ಅಲ್ಲಿ ಒಂದೊಂದು ಕ್ಷಣಗಳು ನಮ್ಮಿಂದ ಜಾರ್ತಾ ಇದ್ದಾವ. ಆದ್ರ ನಮ್ಮ ಏನು ಪ್ರಾರಬ್ಧ ಕರ್ಮ ಎಷ್ಟದ ಅಷ್ಟ್ರ ಮಟ್ಟಿಗೆ ಮಾತ್ರ ಈ ಭೂಮಿ ಮೇಲೆ ಅದೀವಿ. ಅದು ಮುಗೀತು ಅಂದಾಗ ಒಂದ್ ಹನಿ ನೀರ್ ಕುಡಿಯಕ್ಕೂ ಶಕ್ತಿ ಇಲ್ರಿ ಭೂಮಿ ಮೇಲೆ, ಕಳ್ಕೊಂಡ್ ಬಿಡ್ತೀವಿ ನಾವು. ಇದ್ರ ಸಂಪರ್ಕ ಶರೀರ ನೆಲಕ್ಕ ಬಿದ್ದು ಬಿಡ್ತದ, ಮುಗಿಯತ್ತಿದ್ರ ಲಿಮಿಟೆಡ್ ಅಂತ. ಅದ್ರಂಗ ನಾವ್ ಮಾಡಿದಂತ ಪಾಪ ಪುಣ್ಯದ ಫಲಗಳು ಏನದಾವಂದ್ರ ಹಂಗ ಹೋಗ್ತೀವಿ ಸ್ವರ್ಗಾದಿ. ಯಾಕಂದ್ರ ಭೋಗಗಳನ್ನ ಅನುಭವಿಸ್ತೀವಿ. ಎಷ್ಟ್ರ ಮಟ್ಟ ಅಂದ್ರ ನಾವ್ ಎಷ್ಟು ಪುಣ್ಯ ಮಾಡಿರ್ತೀವಿ ಅಷ್ಟು ಮಾತ್ರ ಅನುಭವಿಸೋದು ಅಷ್ಟೇನೆ. ಮತ್ತ ಅಲ್ಲಿಂದ ಎತ್ತಿ ಹಾಕ್ಬಿಡ್ತಾರ ನಿನಗೆ ಈ ಕಡೆ, ತಲೆ ಕೆಳಗ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ಮತ್ ಬರುವಂತದ್ದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯಲ್ಲಿ ಬೆಳೆದಂತ ಔಷಧಿ ಗಿಡಗಳು ಅಂದ್ರೆ ಈ ಗಿಡ ಮರಗಳು ಅಲ್ಲಿ ಬರುವಂತದ್ದು. ಅಲ್ಲಿ ಕೂಡ ಪಾಪ ಪುಣ್ಯದಿಂದನೇ ನಿರ್ಣಯ ಆಗ್ತದೆ ಅಲ್ಲಿ ಕೂಡ. ಅದಕ್ಕ ಈ ರೀತಿ ಅವು ಯಾವ ಶಾಶ್ವತ ಅಲ್ಲ. ಈಗ ನಿನ್ನ ಪುಣ್ಯದ ಫಲ ಆಗ್ಯದಂದ್ರ ಸದ್ಗುರು ಹೇಳ್ತಾನಂದ್ರ ಅದನ್ನ ನೀನ್ ನಂಬು. ಮತ್ ಇದಕ್ಕಿಂತ ಬ್ಯಾರೆ ಯಾವ ಮುಕ್ತಿ ಅಂದ್ರೆ ಎಲ್ಲಿ ಹುಡ್ಕಕ್ ಹೋಗ್ಬೇಡ ನೀನು. ಅದು ನೀನ್ ಮುಕ್ತಿನೇ ಇದೆ, ಮರ್ತ್ಕೊಂಡು ಬಡ್ಬಡ್ಸಾಕತ್ತಿದಿ ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಹೋಗಕತ್ತಿ ಹೊರ್ತಾಗಿ ಆ ಮುಕ್ತನ ಸ್ವರೂಪನೇ ನೀನಿದ್ದೀಯಪ್ಪ. ಹಂಗಾಗಿ ಇದನ್ನ ಪ್ರಮಾಣಗಳನ್ನ ಇಟ್ಕೊಂಡು ಹೇಳುವಂಥದ್ದು, ಅದನ್ನ ಕೇಳುವಂಥದ್ದು, ನಾವು ನಂಬುವಂಥದ್ದು, ಆ ಪ್ರಕಾರ ನಡ್ಕೊಳ್ಳುವಂಥದ್ದು. ಈ ರೀತಿ ಅಂದಾಗ ಮಾತ್ರ ಮುಕ್ತಿ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲಿ ಹುಡುಕ್ತಿವಿ ಮಾಡ್ತೀವಿ ಅಂದ್ರೆ ಅಲ್ಲ. ಇದು ಬೆರೆತಿಲ್ಲವೆಂಬುದು ನಿಗಮೋಕ್ತಿ. ನಿಗಮ ಅಂದ್ರೆ ವೇದದಲ್ಲಿ ಹೇಳಿದಂತ ವಿಚಾರ. ಮತ್ತೆ ನಾವು ಹೇಳಾಕತ್ತೀವಿ ಅವ್ರು ಹೇಳಾಕತ್ತೀವಿ ಅಂತ ಇಲ್ಲಿ ನೋಡ್ರಿ ಮಹಾತ್ಮರು ಹೇಳ್ಬಿಡ್ತಾರ. ನಾವ್ ಹೇಳಾಕತ್ತಿಲ್ಲಪ್ಪ, ಶ್ರುತಿ ಪ್ರಮಾಣ ಐತಿ, ಅದನ್ನ ನಂಬಂಗ್ಲನ. ಯಾವ್ದ್ಯಾವ್ದು ಏನೇನೋ ನಂಬುತ್ತೀಯಲ್ಲ, ಮತ್ ಇಂಥದ್ದು ನಂಬಂಗ್ಲನ ನೀನ್. ಎಂತ ಒಂದು ಅದ್ಭುತ ನೋಡ್ರಿ. ನಮ್ಮ ಮನಸ್ಸು ನಂಬಬೇಕು. ಯಾಕೆ ನಂಬೋದು ಅಷ್ಟು ಸುಲಭ ಅಲ್ಲ, ಅದು ನಂಬಕ್ ಹಚ್ಚಬೇಕು. ಹಂಗಾಗಿ ಈ ರೀತಿಯಾಗಿ ನಿನ್ನ ಸ್ವರೂಪವನ್ನ, ಯಾಕಂದ್ರ
ಬಹಳಷ್ಟು ವಿಚಾರಗಳಲ್ಲಿ ಮಹಾತ್ಮರು ಇದನ್ನ ವೇದಗಳಲ್ಲಿ ಕೂಡ 4 ವೇದಗಳಲ್ಲಿ ಕೂಡ ಇದನ್ನ ಹೇಳಿದಾರ. ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು, ಐಮಾತ್ಮ ಬ್ರಹ್ಮ ಆಗಿರ್ಬೋದು, ತತ್ವಮಸಿ ಆಗಿರ್ಬೋದು, ಅಹಂ ಬ್ರಹ್ಮಾಸ್ಮಿ, ಇದನ್ನೇ ಹೇಳುವಂಥದ್ದು. ಇದನ್ನೇ ನಂಬಿ ತಿಳ್ಕೊ, ಆ ಪ್ರಕಾರ ನಡ್ಕೊ. ಬೇರೆ ಎಲ್ಲಿ ನೋಡ್ತೀವೋ ಮುಕ್ತ ನೀನೇ ಮುಕ್ತನಿದಿ ಅನ್ನುವಂಥ ವಿಚಾರವನ್ನ ಅದು ಹೆಂಗ ಎಲ್ರು ಹುಡುಕ್ಬೇಕು? ಅದ ನಿಮ್ಮೊಳಗ ಐತೆ ಅಂತೀರಿ, ನೀವೇ ಮುಕ್ತರಂತ ಹೇಳಿದ್ರೆ ಮತ್ತೆ ಹೆಂಗ್ ಹುಡುಕ್ಬೇಕು ಇದನ್ನ? ಎಲ್ಲಿ ಸಿಗ್ತದ? ನಾವ್ ಹುಡುಕಿದ್ರ ಒಳಗ್ ನೋಡಿದ್ರೆ ಸಿಗ್ತದೇನಂದ್ರೆ ಇಲ್ಲಿ ನೋಡ್ರಿ. ಯಾಕಂದ್ರೆ ಒಳಗ್ ವಿಚಾರ ಮಾಡಿದ್ರೆ ಬರೇ ರಕ್ತ ಮಾಂಸ. ಸಿದ್ಧಾರೂಢರು ಹೇಳ್ತಾ ಇದ್ರು, ನಿನ್ನೊಳಗ ಐತಪಾ ಅದು, ಆ ಸ್ವರೂಪ ನಿನ್ನೊಳಗ ಐತ ಅಂತಂದ್ರೆ ಹೆಂಗ್ರಿ ಅದು ಮಾಡ್ಕೊಡ್ಬೇಕಂದ್ರೆ ಏನ್ ಕಟ್ ಮಾಡ್ಕೋಬೇಕನ್ನ ಎದಿ ಎಲ್ಲ ಭಾಗ ಕಟ್ ಮಾಡ್ಕೊಂಡ್ ನೋಡ್ಕೋಬೇಕನ್ನ ಒಳಗ? ಹಂಗಲ್ಲ ಅಲ್ಲಪ್ಪ, ತಿಳ್ಕೊಳ್ಬೇಕಾಗ್ತದ. ಅದಕ್ಕ ಎಲ್ಲಿ ಹುಡುಕ್ಬೇಕ್ರಿ, ಹೆಂಗ್ ಹುಡುಕ್ಬೇಕ್ರಿ ಅಂತ ಅಂದ್ರು ಕೂಡ ಅವ್ರು ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಈಗ 1ನೇ ನುಡಿಯಲ್ಲಿ ಹೇಳುತ್ತಾರ. ತತ್ವಮಸಿ ವಾಕ್ಯದ ಮಹಾರ್ಥವನ್ನ ಹೇಳುವಾದ್ರಾಗ ಅಲ್ಲಿ ಕೂಡ ಹೇಳ್ತಾರ, ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನ ಹೇಳ್ತಾರ ಅವ್ರು. 1 ನುಡಿಯಲ್ಲಿ ಹೇಳ್ತಾರ, ತನು ಇಂದ್ರಿಯಾಳಿಯಸು ಯಾಕಂದ್ರೆ ತನು ಇಂದ್ರಿಯಾಳಿಯಸ್ಸು ವರ್ಗವನ್ನು ಬಿಟ್ಟು, ಹಸು ವರ್ಗವನ್ನೇ ಬಿಟ್ಟು, ಮನ ಬುದ್ಧಿ ಹಂತೇನೆ ಸುಟ್ಟು, ಜನಿತ ಭೂತ ವಿಷಯವನ್ನೇ ಬೇರಿಟ್ಟು, ಘನ ನಿರ್ಗುಣಾತ್ಮತೆ ಅಳವಟ್ಟು. ಎಲ್ಲಿ ಇಲ್ಲೇ ಹುಡುಕೋ. ಎಲ್ಲಿ ಹುಡುಕ್ತೆ? ನಿನ್ನ ಶರೀರದೊಳಗ. ಬಂಗಾರ ಎಲ್ಲೇ ಐತೆ? ಭೂಮಿ ಒಳಗ ಐತೆ. ಅಲ್ಲೇ ಹುಡುಕಬೇಕು. ಅದು ಬಿಟ್ಟು ಬೇರೆ ಬೇರೆ ಕಡೆ ಹುಡುಕಿದ್ರ? ಅಜ್ಜಿ ಕೌದಿ ಹೊಲಿಯಕತ್ತಿದಳು, ಎಲ್ಲಿ ಕಳೆದಿತ್ತು? ಸೂಜಿ ಮನ್ಯಾಗ ಕಳೆದಿತ್ತು. ಹುಡುಕೋದೆಲ್ಲಿ? ರೋಡ್ ಮೇಲೆ. ಭಾಳ ಹುಡ್ಕಾಕತ್ತಿದಳು. 7 ಗಂಟೆಗೆ ಕೌದಿ ಹೊಲ್ಕೊಂತ ಕುಂತಿದಳು. 7 ಗಂಟೆಗೆ ಸೂಜಿ. ಮುಂಜಾನೆ ಸಂಜೆ ತನ ಹೊಲ್ದಾಳ, ಇನ್ನೇನ್ ಬಿಡ್ಬೇಕು ಅನ್ನೋದ್ರಾಗ ಸ್ವಲ್ಪ ಕತ್ತಲಾಗ್ಬಿಡ್ತು. ಸೂಜಿ ಕಳದ್ ಬಿಡ್ತು. ಇಲ್ಲೇ ಬಿದ್ ಬಿಡ್ತಲ್ಲ ಅಂತ ಹೇಳಿದಳು. ಏನ್ ಮಾಡ್ಬೇಕಂದ್ರೆ ರೋಡ್ ಮೇಲೆ ಹುಡ್ಕಕ್ ನಿಂತಳು. ಯಾರೋ ಒಬ್ರು ಬಂದ್ರು, ಅಜ್ಜಿ ಏನ್ ಬೇಕಾಕತಿ? ಸೂಜಿ ಬಿದ್ದದಪ್ಪ ಅಂತ. ಲೈಟಿನ ಕಂಬದ ಕೆಳಗ ಹುಡ್ಕಕತ್ತಿಳು. ಮತ್ತೆ ಎಲ್ಲಿ ಕಳ್ಕೊಂಡೆ? ಇಲ್ಲೇ ಕುಂತು ಹೊಲಿತಿದ್ದೆ. ಎಲ್ಲಿ ಕಳ್ಕೊಂಡ? ಇಲ್ಲಪ್ಪ ಮನ್ಯಾಗ ಕಳದು. ಇಲ್ಲೇ ಹುಡ್ಕಕತ್ತಿ? ಲೈಟಿನ ಬೆಳಕ ಅದನ್ನಲ್ಲ ಸೂಜಿ, ಮನ್ಯಾಗ ಕಳ್ಕೊಂಡು ಇಲ್ಲಿ ಹುಡುಕಿದ್ ಹೆಂಗ್ ಸಿಗ್ತದ ಅಜ್ಜಿ? ಮನೆಯಲ್ಲೇ ಹುಡುಕು ಅನ್ನಂತ. ಹಂಗಾಗಿ ಈಗ ನಮ್ಮ ಪರಿಸ್ಥಿತಿಗಳು ಏನದಾವ, ನಮ್ಮ ಇಲ್ಲೇ ಹುಡುಕ್ಬೇಕಾಗ್ಯದಿ. ಎಲ್ಲಿ ಹುಡುಕ್ಬೇಕು ನೋಡ್ರಿ. ತನು ಇಂದ್ರಿಯಾಳಿಯಸು ಅಂದ್ರೆ ಶರೀರ, ಇಂದ್ರಿಯ ಅಂದ್ರೆ ಈ ಸಮೂಹ. ಇಂದ್ರಿಯ ಆಳಿಸು, ಯಾಕಂತ ಇಂದ್ರಿಯಾಳಿ ಅಂದಾಗ ಇಂದ್ರಿಯಗಳ ಒಂದು ಸಮೂಹ. ಇಲ್ಲಿ ವರ್ಗವನ್ನು ಬಿಟ್ಟು ಏನದ? ಇಂದ್ರಿಯಗಳ ಸಮೂಹ. ಈ ಹಸು ವರ್ಗ ಅಂದ್ರೆ ಪ್ರಾಣಗಳ ಸಮೂಹ. ಇವು ಹೆಂಗದಾವ? ಇವು ನಾನಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ಯಾಕಂದ್ರ ಇಲ್ಲಿ ಈ ತ್ವಂ ಪದ ಯಾರು? ಜೀವಾತ್ಮ. ತತ್ಪದದ ಪರಮಾತ್ಮ, ತ್ವಂ ಪದದ ಜೀವಾತ್ಮ. ಈ ವಾಚ್ಯಾರ್ಥ ಲೆಕ್ಕದಾಗ ಹೇಳ್ತಾರ ಅವರು. ಈ ದೇಹಾದಿಗಳನ್ನ ಈ ಆತ್ಮ ಅನಾತ್ಮ ಏನಾಗ್ಯದ? ತಾಧ್ಯಾತ್ಮ ಹೊಂದಿದದಕ್ಕಾಗಿ ನಮ್ಗೆ ಇವತ್ತು ಸುಖ ಇಲ್ಲ. ಇದು ಹೆಂಗ್ ಅದಾವಂತಂದ್ರ ಅನಾತ್ಮ ವರ್ಗದಲ್ಲಿ ಈ ಆತ್ಮ ಭಾವ ಅನ್ನುವಂಥ ತಾಧ್ಯಾತ್ಮ ಹೊಂದ್ಯದ. ಇದು ಶರೀರ, ಇವು ಇಂದ್ರಿಯಗಳು, ಇವು ನೋಡಿದ್ರೆ ನಾಶ ಆಗುವಂಥದ್ದು. ಈ ಸ್ವರೂಪ ನೋಡಿದ್ರೆ ನಾಶ ಆಗದೆ ಇರುವಂಥದ್ದು. ಅದ್ರಾಗ ಇದು ಬೆರ್ತಕೊಂಡು ಇದು ನಾನೇ ಅನ್ಕೊಂಡು ಇದು ಕುಂತದ ಅಂದ್ರೆ ಯಾವಾಗ ಆನಂದ ಆಗ್ತದ? ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಈ ಒಂದು ಯಾವುದು ಈ ಶರೀರ ಅನ್ನುವಂಥದ್ದನ್ನ ವಿಚಾರ ಮಾಡಿ ನೋಡು. ತನು ಅಂದ್ರೆ ಶರೀರ. ಇದು ಹೆಂಗದ ಅಂತಂದ್ರ ಬೇರ್ಪಡಿಸುವಂಥದ್ದು. ಈ ಶರೀರ ನಾನು ಅನ್ಕೊಂಡ್ಕೋತೆ. ನಾನು ಅನ್ನುವಂಥವ್ನ ಆತ್ಮ ಸ್ವರೂಪ. ಶರೀರ ಅನ್ನುವಂಥದ್ದು ಅನಾತ್ಮವಾಗಿರುವಂಥದ್ದು. ಈ ಶರೀರ ನಂದಲ್ಲ, ಆದ್ರೆ ನಾನು ಅನ್ಕೊಂಡ್ ಕುಂತೀನಿ. ಯಾಕಂದ್ರೆ ಈ ಶರೀರನ್ನು ನಾನು ತಿಳ್ಕೊಳ್ತೀನಿ. ಹೆಂಗ್ ತಿಳ್ಕೊಳ್ತೇನೆ? ನಾನು ಸುರುಗಿದೆ ಅನ್ನುವಂಥದ್ದು, ನಾ ದಪ್ಪ ಆಗಿದ್ದೀನಿ ಅನ್ನುವಂಥದ್ದು, ನನ್ನ ಹಿಂಗ್ ಕಪ್ಪದೀನಿ ಅನ್ನುವಂಥದ್ದು, ನಾ ಪ್ರತಿಯೊಂದು ಇವನ್ನ ನಾ ತಿಳ್ಕೊತೀನಿ. ಮಹಾತ್ಮರ ನೀ ತಿಳಿಯುವಂಥವ್ ನೀನಲ್ಲ, ತಿಳಿಸಿಕೊಳ್ಳುವಂಥದ್ದು ಶರೀರ ಐತೆ. ಅದಕ್ಕೆ ಈ ಶರೀರ ಹೆಂಗದ? ನಿನ್ನಿಂದ ಬೇರೆನೇ ಐತೆ. ಯಾವಾಗ ನೋಡ್ರಿ ನಮ್ಗ ಎಷ್ಟು ಭ್ರಾಂತಿ ಅದಂತಂದ್ರ, ಈ ಮನಿ ನನ್ನ ಮನಿ ಅಂತೀವಿ ಅಲ್ಲ. ತತ್ವ ಮಾತಿನಲ್ಲಿ ಹೆಂಗ್ ಅಡಿಗೆ ಅದಂತ ನಾವ್ ಅರ್ಥ ಮಾಡ್ಕೋಬೇಕು.
ತತ್ವ ಮಾತಿನಲ್ಲಿ ಅಡಿಗೆ ಅದು. ಪ್ರತಿಯೊಬ್ಬರ ಹತ್ರ ಐತೆ. ಆದ್ರೆ ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ವಿಚಾರಕ್ಕೆ ಹೋಗಲ್ಲ ನಾವು. ನನ್ನ ಮನೆ ಅಂತ ಹೇಳ್ತೀವಿ ಅಲ್ಲ, ನನ್ನ ಮನೆ ಅಂತಂದಾಗ ನಾ ಮನೆಗಿಂತ ಬೇರೆನೇ ಅದೀನಿ ಅಂತ ನನಗ್ ಪಕ್ಕ ಗೊತ್ತು. ನನ್ ರೊಕ್ಕ, ನನ್ ರೂಪಾಯಿ, ನಂದು ಏನದ ಅನ್ನುವಂಥದ್ದು ನಂದು, ನಾನ್ ಬೇರೆ ಇದೀನಿ, ಅದು ಮನಿ ಬೇರೆ ಐತೆ, ನನ್ನ ಹೊಲ ಬೇರೆ ಐತೆ ಅಂತ ನಾನು ಕೊಡ್ತೇನೆ. ಆದ್ರ ನನ್ನ ಶರೀರ ಅಂದಾಗ ಅದು ವ್ಯತ್ಯಾಸ ಬರಂಗಿಲ್ಲ ನನಗ. ಮಾತಿನಾಗ ಹೇಳ್ತೀವಿ, ಆರಾಮಾಗಿ ಹೇಳ್ತೀವಿ, ಅದ್ರ ಭಾವದಲ್ಲಿ ನಾನೇ ಶರೀರ ಅನ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ನನ್ನ ಶರೀರ ನನ್ನ ಶರೀರ ಅಂತಂದ್ರ ನನ್ನ ಮನಿ ಅಂತಂದಾಗ ವ್ಯತ್ಯಾಸಗಳು ಅದಾವಲ್ಲ. ನನ್ನ ಶರೀರ ನನ್ನ ಮನಿ ಅಂದಾಗ ಶರೀರ ಬೇರೆ ಅಲ್ಲ, ಮನಿ ಬೇರೆ ಅಲ್ಲ ನಿಂದು. ಈ ನನ್ನ ಕೈ, ನನ್ನ ಕಣ್ಣು, ನಾನೇ ಕಣ್ಣು ಅಂತ ಯಾವತ್ತು ಹೇಳಿಲ್ಲ, ನಾನೇ ಶರೀರ ಅಂತ ಯಾವತ್ತು ಹೇಳಿಲ್ಲ, ನಾನೇ ಕೈ ಅಂತ ಹೇಳಿಲ್ಲ, ನಾನೇ ಕಿವಿ ಅಂತ ಹೇಳಿಲ್ಲ. ಯಾವ ಇಂದ್ರಿಯಗಳು ನಾನೇ ಅಂತ ನಾವ್ ಯಾವತ್ತು ಹೇಳೇ ಇಲ್ಲ. ಆದ್ರ ನಾನು ಅಂದಾಗ ಅದು ಬೇರೆನೇ ಐತಂತ ನಾವ್ ಇಷ್ಟ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರೆ, ನಾನು ಕೇಳಿದೆ, ನಾನ್ ನೋಡ್ದೇನೆ, ಇವೆಲ್ಲ ಇಂದ್ರಿಯಗಳೇ. ನಾನು ಮತ್ತೆ ಇಲ್ಲೇನ್ ಹೇಳತ್ತಾರ, ಹಸಿವು ತೃಷಗಳಿಂದ ನನಗ ಆಗ್ಯದ, ಕೂಡಿದೀನಿ ಅನ್ನೋದ್ರಿಂದ. ಯಾಕಂತಂದ್ರ ಇವೆಲ್ಲವೂ ಏನಾಗ್ಯಾವ, ಅನಾತ್ಮವಾದಂಥವು ಪ್ರಾಣವಾಯುಗಳಾಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು. ಇವೆಲ್ಲ ಆತ್ಮ ಬುದ್ಧಿಯನ್ನ ಮಾಡೋದಕ್ಕಾಗಿ ಇಲ್ಲಿ ವಿಚಾರ ಮಾಡಿ ನೋಡು. ಯಾಕೆ ದುಃಖ ಮುಂದದ, ಎಲ್ಲಿ ಮುಕ್ತ ಅಂತಂದ್ರೆ ಎಲ್ಲಿಯಪ್ಪ ಇದು ನಮ್ಮೊಳಗ ಐತೆ. ಇನ್ನು ಜೈಲ್ನಾಗ ಬಿದ್ದವ್ರು ಯಾವಾಗ ಹೊರಗ್ ಬಂದೆವು ಅಂತ ಗೊಂದಲ ಆಗಿರ್ತದೆ. ಅವಾಗ ಏನ್ ಮಾಡ್ಬೇಕಪ್ಪ, ಎಲ್ಲಿ ಹೋಗಿ ನಾವು ಕಾಣ್ಬೇಕು, ಯಾರಿಗ್ ಕಾಣ್ಬೇಕು, ಯಾರಿಗೆ ಇಷ್ಟು ರೊಕ್ಕ ಕೊಡ್ಬೇಕು, ಯಾರಿಗೆ ಇಷ್ಟು ರೊಕ್ಕ ಕೊಟ್ರೆ ನಮಗ್ ಹೊರಗ್ ಬಿಡ್ತಾರ, ಯಾವ್ದ್ರಿಂದ ಇದರಿಂದ ಮುಕ್ತನಾದ್ನಪ್ಪ ಅಂತ ಬಿಡ್ಕೊತಿರ್ತಾರ. ಈಗ ನಮ್ಮ ಪರಿಸ್ಥಿತಿಗಳು ಹಾಗೇನೆ. ಹೊರಗೆ ಎಲ್ಲಿ ಹುಡುಕಬೇಡಪ್ಪ, ಬಾಳ ಸುಲಭ ಐತಿ, ನಿನ್ನೊಳಗ ಹುಡುಕು. ಏನ್ ಅನಾತ್ಮವಾಗಿರುವಂತ ಈ ಶರೀರದ ಮೇಲೆ ಆತ್ಮ ಬುದ್ಧಿಯನ್ನ ಮಾಡಿದಲ್ಲ, ಅದಕ್ಕೆ ಇಷ್ಟು ಜನ್ಮದಲ್ಲಿ ನಿನಗ ಏನಾಗ್ಯದ, ದುಃಖ ಆಗ್ಯದ. ದುಃಖ ಬಂದದ್ದು ಇಲ್ಲೇನೆ. ಆದ್ರೂ ಹುಡುಕಪ್ಪ, ಇಲ್ಲೇ ಹುಡುಕು, ಎಲ್ಲಿ ಹುಡುಕಕ್ ಹೋಗ್ಬೇಡ, ಹೊರಗೆ ಎಲ್ಲಿ ಹುಡ್ಕೋಬೇಡ, ಇಲ್ಲೇ ಹುಡುಕು. ನಿನ್ನ ಶರೀರದಾಗ ನೋಡಿ ಹೆಂಗ್ ಹುಡುಕು. ಅದಕ್ಕೆ ಅವ್ರು ಹೇಳ್ತಾರ, ಹಿಂಗ್ ಹುಡುಕು. ದಾರಿ ಹೇಳ್ತಾರ ನೋಡ್ರಿ, ಎಷ್ಟು ಸುಲಭ ಐತಿ ಹೇಳ್ರಿ ಮುಕ್ತನಾಗ. ನಾವ್ ಎಲ್ಲೇನೋ ಹೋಗ್ಬೇಕೇನ್ರಿ, ಎಲ್ಲಾದ್ರೂ ಹೋಗಿ ಹಿಮಾಲಯದಾಗ ಕುಂತ್ ತಪಸ್ ಮಾಡ್ಬೇಕನ್ನೋದ್ ಐತ. ಎಲ್ರು ಮಾಡೋದು ಇದಕ್ಕ ಆನಂದವಾಗಿರ್ಬೇಕು, ಮುಕ್ತನಾಗ್ಬೇಕು ಅನ್ನುವಂಥದ್ದೇ. ಅವ್ರವ್ರ ಕರ್ಮ ಅನುಸಾರವಾಗಿ, ಅವ್ರವ್ರ ಒಂದು ಸಂಸ್ಕಾರಕ್ಕೆ ಅನುಸಾರವಾಗಿ, ಅವ್ರ ಪಾಪ ಪುಣ್ಯಕ್ಕಾಗಿ ಅವು ಸಿಗ್ತಾವ. ಈ ನಾವ್ ಸಂಸಾರದಾಗ ಇದೀವಪ್ಪ ಅಂತಂದ್ರು ಕೂಡ ನಮ್ಗೆ ಇದು ಸಿಕ್ಕದ ನಮ್ಗೇನ್ ಕನಿಷ್ಠ ಅಲ್ಲ, ಅವ್ರಕ್ಕಿಂತ ನಮ್ ಪುಣ್ಯ ಜಾಸ್ತಿ ಅದ ಅನ್ಕೋಬೇಕು. ಯಾಕಂದ್ರೆ ಇವೆಲ್ಲ ಮಾಡ್ತಾರ ನೋಡ್ರಿ, ಎಲ್ರು ಮಾಡೋದು. ಅದಕ್ಕೆ ಎಷ್ಟು ಯೋಗಗಳು ಮಾಡ್ತಾರ, ಹಠ ಯೋಗಗಳು, ಆ ಯೋಗ ಈ ಯೋಗ, ಹೋಗಿ ತಪಸ್ಸು ಮಾಡೋದು, ಜಪ ತಪ ಇವೆಲ್ಲ ಮಾಡ್ತಾರಂದ್ರ ಕೂಡ ಯಾವ ಮೂಲ ಉದ್ದೇಶ ಏನು, ಸುಖಕ್ಕಾಗಿ. ಹೌದು, ನಾವ್ ಅವಾಗ ಮಾಡ್ಕೊಂಡ್ ಬಂದಿವೇನೋ, ಅದಕ್ಕೆ ನಮಗೆ ಜ್ಞಾನ ಸಿಕ್ಬಿಟ್ಟದಿ. ಮಾಡಿಲ್ಲ ಅಂತ ಅಲ್ಲ, ಮಾಡಿರ್ತೀವಿ. ಹಿಂದಿನ ಸಂಸ್ಕಾರ ಜನ್ಮಾಂತರದ ಮಾಡ್ಕೊಂಡ್ ಬಂದಿದೀವಲ್ಲ, ಇದೇ ಮುಖ್ಯ ಉದ್ದೇಶ. ಅದನ್ನೇ ಆನಂದ, ಸದಾಕಾಲ ಆನಂದ, ಮುಕ್ತನಾಗ್ಬೇಕನ್ನುವಂಥದ್ದೇ, ಈ ಶರೀರದಿಂದ ಬಿಡುಗಡೆ ಆಗ್ಬೇಕನ್ನುವಂಥದ್ದೇ, ಈ ಕಷ್ಟದಿಂದ ಬಿಡುಗಡೆ ಆಗ್ಬೇಕಂತ ಎಲ್ಲ ಮಹಾತ್ಮರ ಒಂದು ಇಚ್ಛಾ. ಪ್ರತಿ ಜೀವಿಗಳ ಒಂದು ಇಚ್ಛೆ ಇರುವಂಥದ್ದು. ಲೌಕಿಕದಲ್ಲಿ ನಮ್ಗೆ ಇದೇನು ಗೊತ್ತಿಲ್ಲದ್ರೆ ಕೂಡ ನಮ್ಗೆ ಆನಂದ, ಖುಷಿ ಆಗ್ಲಪ್ಪ. ಈಗೆಲ್ಲ ಇಷ್ಟೆಲ್ಲ ಓದಿ ಬರ್ದು ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡು ನೌಕರಿ ಮಾಡೋದು, ಇಷ್ಟೆಲ್ಲ ಮಕ್ಳಿಗೆ ಇಷ್ಟು ಕಷ್ಟಪಟ್ಟು ಓದಿಸ್ತೀವಿ ಅಂದ್ರೆ ಒಂದೇ ಉದ್ದೇಶ ಏನಂದ್ರೆ ಅವ್ರು ಸುಖವಾಗಿರ್ಲಿ, ರೊಕ್ಕ ಬರ್ತಾವ, ಆನಂದವಾಗಿರ್ತಾರ, ಖುಷಿಯಾಗಿರ್ತಾರ ಅನ್ನೋದು ಒಂದೇ ಉದ್ದೇಶ. ಅದು ನಿಜವಾದ ಸುಖ ಗೊತ್ತಿಲ್ಲ. ಇಲ್ಲಿ ಇದು ಭ್ರಾಂತಿ, ಇದು ಭ್ರಮೆ. ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದ್ರೆ ನಾವು ಇರುವಂತ ನಿಜ ವಸ್ತುವನ್ನ ತಿಳ್ಕೊಳ್ಬೇಕು. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಮಹಾತ್ಮರು, ವಿಚಾರ ಮಾಡಿ ದೃಶ್ಯವಾಗಿ ಅರಿಯುವಂತದ್ದು ಏನದ ಅದು ಎಲ್ಲ ನೀನ್ ಅಲ್ಪ. ಆದ್ರ ಇದು ಎಲ್ಲ ನಿನ್ನಿಂದ ತಿಳಿಸಿಕೊಡುತ್ತದ. ಅಜ್ಞಾನದಿಂದ ಈ ದೇಹಾದಿಗಳನ್ನ ನಾನು ಅಂತ ಹೇಳಿದೆ, ಜ್ಞಾನದಿಂದ ಬಿಡುಗಡೆ ಮಾಡುವಂಥದ್ದು. ಇದು ನೀನಲ್ಲ, ಇದು ನೀನಲ್ಲ, ತೆಗೆದು 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 ನೇತಿಗಳಿಗೆ ಬಿಡೋದು. ಅದಕ್ಕ ಇದ್ರಂಗ ಮನಸ್ಸು ಬುದ್ಧಿ ನೋಡ್ರಿ, ಇಲ್ಲಿ ಕೂಡ ನೀನೇ ನಾನೇ ಅನ್ಕೊಂಡ್ಬಿಟ್ಟಿವಿ. ಎಷ್ಟು ಕಡೆ ಮನಸ್ಸನ್ನ ಇಟ್ಕೊಂಡ್ ಕುಂತೀವಿ ನೋಡ್ರಿ ನಾವು. ಇವನ್ನ ನಂಬಿವಿ, ಅದಕ್ಕೆ ದುಷ್ಟನ ನಂಬಿ ಹಾಳಾಗಕತ್ತೀವಿ ನಾವು. ಮನಸ್ಸು ನಂದ್ ಅನ್ಕೊಳ್ತೀನಿ, ಬುದ್ಧಿ ನಂದ್ ಅನ್ಕೊಳ್ತೀನಿ, ಚಿತ್ತು ಎಷ್ಟು ಸುಲಭದಾಗಿ ಹೇಳ್ತಾರ ಮಹಾತ್ಮರು. ಇವತ್ತು ಮನಸ್ಸು ಬಹಳ ಗದ್ದಲ್ ಮಾಡ್ತದ. ಅದು ಮನಸ್ಸು ಗದ್ದಲಕ್ ಬಿತ್ತಂದ್ರೆ ಏನು ಮಾಡಕ್ ಕೊಡಂಗಿಲ್ಲ ಕೆಲಸಗಳನ್ನ. ಯಾವ ಕೆಲಸಗಳನ್ನ ಏಕಾಗ್ರತೆಯಿಂದ ಮಾಡಕ್ ಸಾಧ್ಯನೇ ಇಲ್ಲ.
ಅವ್ರು ಹೇಳ್ತಿದ್ರು ಒಬ್ರು ಸಿದ್ಧಾರೂಢರ ಹತ್ರ ಬಂದಾಗ ಕೆಲವು ವಿಷಯಗಳು ಬಂದಿದಾವ್ ಮೊದಲಾದ್ರೂ ಕೂಡ. ಎಷ್ಟು ಯೋಗ ಮಾಡಿದೆ, ಪ್ರಾಣಾಯಾಮ ಮಾಡಿದೆ, ಜಪ ಮಾಡಿದೆ, ತಪ ಎಲ್ಲಟು ಮಾಡಿದೆ ಗುರುಗಳೇ. ಆದ್ರೆ ಯಾಕೋ ಮನಸ್ಸು ಮಾಡೋ ಸಂದರ್ಭದಲ್ಲಿ ಏಕಾಗ್ರತೆ ಆದಂಗ ಆಗ್ತದ. ನಾವೊಂದ್ 5-6 ತಿಂಗಳು ಬಿಟ್ಬಿಟ್ನಿ ಅಂತಾರ ಮನಸ್ಸು ಮತ್ತ ಅದೇ ದುಃಖಕ್ಕೆ ಒಳಗಾಗ್ತಲ್ಲ. ಇದು ಹೆಂಗ್ ಮಾಡ್ಲಿ ಅಂತ ಎಲ್ರಿಗೂ ಕೇಳ್ತಿದ್ದ. ಇಲ್ಲಪ್ಪ ಹುಬ್ಳಿ ಒಳಗ್ ಸಿದ್ಧಾರೂಢರು ಅದಾರ ನೋಡ್ರ, ಅಲ್ಲಿ ಹೋಗಿ ವಿಚಾರ ಮಾಡಿ ನಿನ್ಗೆ ಗೊತ್ತಾಗ್ತದ ಅಂತ ಅಂದಾಗ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡದಪ್ಪ. ಹಿಂಗ ಆಕತ್ತೆ. ಯಾಕಂದ್ರೆ ಗುರುಗಳಿಗೆ ಗೊತ್ತು ಯಾರ್ಯಾರ ರೋಗಗಳು. ಯಾಕಂದ್ರೆ ಡಾಕ್ಟ್ರಿಗೆ ಕೈ ಹಿಡಿದ್ರೇನೆ, ನರಗಳು ಹಿಡಿದ್ರೇನೆ ಇಂಥ ರೋಗ ಆದಿತ್ತಗ ಅಂತೇಳಿ ಹಂಗ ಔಷಧ ಕೊಡ್ತಾರ. ಹಂಗ ಸದ್ಗುರುವಿಗನು ಗೊತ್ತಾಗ್ತದ. ನಾವ್ ಬರೇ ನಮ್ಮ ಮುಖದಿಂದಾನೇ ಗೊತ್ತ ಹಿಡಿತಾರೆ ಇವ್ರು ಇಂಥ ರೋಗದಿಂದ ಬಳಲ್ತಾ ಇದ್ದಾರ, ಇವ್ರಿಗೆ ಇಂಥ ಚಿಕಿತ್ಸೆಯನ್ನ ಕೊಡ್ಬೇಕು ಅನ್ನುವಂಥದ್ದು ಮಹಾತ್ಮರಿಗೆ ಗೊತ್ತಿರ್ತದೆ, ಗೊತ್ತಾಗ್ಬಿಡ್ತದ ಅವ್ರಿಗೆ. ಬರೀ ಒಂದು ಮಾತಾಡಿದ್ರೆ ಗೊತ್ತಾಗ್ಬಿಡ್ತದ ನಾವ್ ಯಾವ ಮಟ್ಟದಾಗ ಅದೀವಿ ಅಂತ. ಮಹಾತ್ಮರು ಸಾಮಾನ್ಯ ಅಲ್ಲ. ನಾವ್ ಹೋಗಿ ಸುಮ್ಮನೆ ಅಪ ಅಂತ ನಮಸ್ಕಾರ ನಮ್ ಪಾದಕ್ ಶರಣಾಗತ್ತನ್ನಾಗ ಅಪ ಹಿಂಗಂದ್ರ ಅವ್ರಿಗೆ ಗೊತ್ತಾಗ್ಬಿಡ್ತದ ನಾವ್ ಯಾವ ಮಟ್ಟದಾಗ ಅದೀವಿ, ಯಾವ ಭಾವದಾಗ ಅದೀವಿ, ನಮಗೆ ಯಾವ ರೋಗ ಅದಂತ ಗೊತ್ತಾಗ್ಬಿಡ್ತದ ಅವ್ರಿಗೆ. ಅದಕ್ಕೆ ಅತನು ಅಂದ ಹಿಂಗೈತಪ್ಪ, ನನ್ನ ಮನಸ್ಸನ್ನ ಬಹಳ ಸಮಾಧಾನ ಇಟ್ಕೋಬೇಕು, ಏಕಾಗ್ರತೆ ಮಾಡ್ಕೋಬೇಕು, ಜ್ಞಾನ ಮಾಡ್ಬಿಡೋ ಎಲ್ಲಾ ಅಂತೀನಿ. ಆದ್ರೆ ನನಗೆ ಯಾಕೋ ಮನಸ್ಸು ಕಂಟ್ರೋಲ್ದಾಗ ಬರಂಗಿಲ್ಲ. ಇವೆಲ್ಲಾ ಮಾಡಲ್ತನ ಮಾತ್ರ ಹತ್ತಿಟ್ಟಂಗ ಆಗ್ತದ. ಆಮೇಲೆ ಮತ್ತೆ ತಿರ್ಗಾ ಹಂಗ ಬರ್ತದ. ಹೆಂಗ ಒಂದ್ ಕೊಲ್ಲೆ ಹಿಡಿದ್ ಜಗ್ಗಿದ್ರೆ ಹೆಂಗಾಗ್ತದ ಹಂಗ ಮತ್ ಬಿಟ್ಗಳನ್ನ ಅದೇ ಜಾಕ್ ಹಂಗದ ಹಂಗಾಗ್ತದ ಅಂದಾಗ ಅವ್ರಂದ್ರ ಅಲ್ಪ ಸುಲಭ ಐತು, ಮನಸ್ಸು ನಾನಲ್ಲ ಅಂತ ತಿಳ್ಕೊಂಡ್ಬಿಡು ಅಂದ್ರ ಅವ್ರು ಅಷ್ಟೇ. ಅಂದ್ರೆ ಇವೆಲ್ಲ ವಿಚಾರಗಳನ್ನ ಹೇಳಿದ್ರು. ಮನಸ್ಸು ನಾನಲ್ಲ, ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಡು, ಅದು ಎಲ್ಲಿಗೆ ಹೋಗ್ತದೆ ಹೇಳ. ಹಂಗಾಗಿ ಈ ಮನಸ್ಸಿಗೆ ವಿಷಯಾದಿ ದೋಷ ದರ್ಶನ ಆಯ್ತಂದ್ರೆ ಮತ್ತೆ ಅದು ಹೋಗೋದೇ ಇಲ್ಲ. ಇನ್ನೊಂದ್ಸಲ ನೀವು ಹೋಗಂದ್ರೆ ಹೋಗಂಗಿಲ್ಲ. ಅದು ಒಂದೇ ಸುಲಭ ಇರುತ್ತೆ. ಮತ್ತ ಅದು ಹಠ ಮಾಡಂತ ಮಕ್ಳಿಗೆ ಏನೋ ಮಾಡಿದ್ರೆ ಮತ್ತೊಂದು ಜಾಸ್ತಿ ಮಾಡ್ತಾವಲ್ಲ, ಹಂಗೆ ಮನಸ್ಸು ಇದು. ಇದಕ್ಕೇನೋ ಮಾಡ್ಕೊಂತ ಹೋದ್ರೆ ಮತ್ತೆ ಜಾಸ್ತಿ ಮಾಡಕ್ ಹತ್ತಿ ಬಿಡ್ತದೆ. ಇದಕ್ಕೇನಿಲ್ಲ, ನೀನು ಹೋಗುವಂತ ದಾರಿ, ನೀವ್ ಕೇಳುವಂತದ್ ಏನ್ ವಸ್ತುಗಳನ್ನ ಕೇಳಕತ್ತಿಲ್ಲ, ಇಷ್ಟಿಷ್ಟು ದೋಷದಿಂದ ಕೂಡಿ ನೋಡಿ ಅದನ್ನ ತಗೊಂಡ್ ನೀನೇನ್ ಮಾಡ್ತೀಯ ಅಂತ ಆ ದೋಷ ದರ್ಶನ ಮಾಡಿದಾಗ ಆ ಮನಸ್ಸು ಕುಂದಿರ್ತದೆ, ಎಲ್ಲಿಗೆ ಹೋಗಂಗಿಲ್ಲ, ಏನು ಬಯಸಂಗಿಲ್ಲ ಅದು. ಇಲ್ಲಾಂದ್ರೆ ಅದು ಬಯಸೋದು ಬೆಳಗ್ಗೆ ಎದ್ದ ಮನಗೋವರೆಗೂ ಬಯಸುವಂತ ಮನಸ್ಸು 5 ವಿಷಯಗಳದಾವ ನಮ್ಗ. ಮತ್ ಹುಟ್ಟಿನಿಂದ ಸಾಯವರೆಗೂ ಬಯಸ್ತದೆ. ಇದಕ್ ನೆಮ್ಮದಿ ಅನ್ನೋದು ಸಾಧ್ಯನೇ ಇಲ್ಲ. ಯಾವಾಗ ಇದಕ್ ನೆಮ್ಮದಿ ಅನ್ನೋ ಸದ್ಗುರು ವಾಕ್ಯವನ್ನ ತಿಳಿದಾಗೆ ನೆಮ್ಮದಿ ಆಗೋದು, ಅಲ್ಲಿವರೆಗೂ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಮನ, ಬುದ್ಧಿ, ಅಹಂಕಾರ ಇವೆಲ್ಲ ನಾನು ನಾನು ಅಂತ ಹೇಳುವಂಥದ್ದು. ಯಾಕಂದ್ರ ಸುಖಿ ದುಃಖಿ ಅನ್ನುವಂಥದ್ದು ಎಲ್ಲಿ ಬರ್ತದೆ? ಇದು ಮನಸ್ಸಿನಲ್ಲಿ ಬರ್ತದ ಒಂದು. ಯಾಕಂದ್ರ ಇದೆಲ್ಲ ಮನಸ್ಸಿನಲ್ಲಿ ಸುಖಿ ಅನ್ನುವಂಥದ್ದು, ದುಃಖಿ ಅನ್ನುವಂಥದ್ದು ನಿಶ್ಚಯ ಮಾಡುವಂಥದ್ದು. ಯಾಕಂತಂದ್ರ ನನ್ ಸರಿನೇ ಯಾರಿಲ್ಲ ಅನ್ನುವಂಥ ಅಹಂಕಾರ ಪಡುವಂಥದ್ದು. ಇವೆಲ್ಲವೂ ನಾನೇ ಅಂತ ತಿಳ್ಕೊಂಡು ನಾನು ಅಂತವದೇನೆ ಇಂಥವದೇನೆ, ನನಗ ಕೋಪ ಬಂದ್ರೆ ನಾ ತಡ್ಕೊಳಂಗಿಲ್ಲ. ಇವೆಲ್ಲ ನೋಡ್ರಿ ಹೆಂಗ ಆಟ ಇವೆಲ್ಲ ನಾನು ನಾನು ಅಂತ ತಿಳ್ಕೊಂಡಾಕ ಇಷ್ಟೆಲ್ಲ ನಡೀತಾವ. ವಿಚಾರ ಮಾಡಿ ನೋಡಿದ್ರೆ ಅವನೇನು ಅಲ್ಲ. ಹಂಗಾಗಿ ಇದನ್ನ ನೀನು ಕ್ರಮೇಣ ಇದನ್ನ ತಿಳ್ಕೊಂಡು ಈ ಸಂಶಯದಿಂದ, ಮನಸ್ಸು ನಿಶ್ಚಯದಿಂದ, ಬುದ್ಧಿ ಅಭಿಮಾನದಿಂದ, ಅಹಂಕಾರ ಇವೆಲ್ಲವೂ ಏನಾಗ್ತದ ಅರಿಸಿಕೊಳ್ತಾವ ನಿನ್ನಿಂದ. ಹಂಗಾಗಿ ಇವುಗಳನ್ನ ಇದ್ರಿಟ್ಟು ಅರಿಯುವಂಥ ಅರಿವಿನ ಸ್ವರೂಪ ನೀನಿದಿ. ಇವ್ಯಾವ ನಾನು ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ನಾನು ಹೆಂಗದೀನಿ ಸಾಕ್ಷಿ ಪ್ರತ್ಯೇಗಾತ್ಮ ಅದೀನಿ ನಾನು ಅಂತ ಈ ರೀತಿ ತಿಳ್ಕೊಂಡಾಗ, ಯಾಕಂದ್ರ ಸುಟ್ಟು ಬಿಡೋದು ಶರೀರಗಳು ಸುಟ್ಟು ಬಿಡ್ಬೇಕೇನ್ರಿ, ಇದನ್ನ ಕಳ್ಕೊಬೇಕೇನ್ರಿ, ಹಂಗ ಇದಕ್ಕೆ ಏನು ಮಾಡೋದ್ ಬೇಕಾಗಿಲ್ಲ. ಆದ್ರ ನಿನ್ ಮನಸ್ಸಿನಲ್ಲಿ ತಿಳ್ಕೊಬೇಕು ಇವ್ಯಾವ ನಾನು ಅಲ್ಲ ಅಂತ ತಿಳಿಯುವಂಥದ್ದೇ ಇದು ಸುಟ್ಟಂಗಿದೆ ನೋಡ್ರಿ. ಅಲ್ಲ ಮತ್ತೆ ಏನಾರ ಹೋಗಿ ಇಲ್ರಿ ಸಾಯಿ ಹೊಡಿಬೇಕೇನ್ರಿ ಶರೀರಕ್ಕ, ಸತ್ತ ಮೇಲೆ ಏನ್ ಮಾಡಕ್ ಆಗ್ತದೆ? ಏನು ಮಾಡಕ್ ಆಗಂಗಿಲ್ಲ, ಏನು ಸಾಧಿಸ್ಕೊಳಕ್ ಆಗಲ್ಲ. ಆ ಸಾಯಿ ಹೊಡ್ಯಾಕ್ನು ಸಾಯಕ್ನು ಅದ ಹೋದ್ಮೇಲೆ ಸಿಗಂಗಿಲ್ಲ ಅದು. ಆದ್ರ ಹೆಂಗಾಗ್ತದ್ರ ಹೆಂಗ್ ಸುಟ್ಟಂಗ ಆಗ್ತದ. ಅದಕ್ಕೆ ಹೇಳ್ತಾರ ಅವ್ರು, ಏನ್ ಹೇಳ್ತಾರ, ಮನ ಬುದ್ಧಿ ಅಂತೇನೆ ಸುಟ್ಟು ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣ ಆತ್ಮತೆ ಅಳವಟ್ಟು ಅಂತ ಹೇಳ್ತಾನೆ. ಇವೆಲ್ಲವೂ ಬೇರೆ ಇಟ್ಟು ಜನಿತ ಭೂತ ವಿಷಯವನ್ನೇ, ಶಬ್ದ ಸ್ಪರ್ಶ ರೂಪು ರಸ ಗಂಧ ಇವೆಲ್ಲವನ್ನ ಅರಿಯುವಂಥವ್ ನಾನು ಅದೀನಿ. ಆದ್ರೆ ಯಾವ ನನ್ಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಇದನ್ನ ಬೇರೆ ಇಡುವಂಥದ್ದು. ಆಮೇಲೆ ಇವೆಲ್ಲ ತಿಳ್ಕೊಂಡು ಇವು ನಾನಲ್ಲ ಅನ್ನುವಂಥ ಭಾವ ಬಂದು ಬಿಡುವಂಥದ್ದು, ನಿಶ್ಚಯವಾಗಿ ತಿಳಿಯುವಂಥದ್ದು. ಘನ ನಿರ್ಗುಣ ಆತ್ಮತೆ ಅಳವಟ್ಟು ಅಂತ ಕೂಡ ಹೇಳ್ತಾರ. ಅಂತ ಒಂದು ಶ್ರೇಷ್ಠವಾದಂತ ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥದ್ದು. ಯಾಕಂದ್ರೆ ಜ್ಞಾನದಿಂದ ತಿಳ್ಕೊಂಡ್ ಬಿಡುವಂಥದ್ದು, ಭಾವದಲ್ಲಿ ನಿಶ್ಚಯವಾಗಿ ಬಿಟ್ಟುಕೊಳ್ಳುವಂಥದ್ದು.
ಆಮೇಲೆ ದೃಶ್ಯ ದೇಹದ ಅಹಂಕಾರ ಇವೇನ್ ಅದಾವ ಅನಾತ್ಮ ವರ್ಗಕ್ಕ ಸಾಕ್ಷಿಯಾಗಿರುವಂತದ್ದು ತೂರ್ಯ, ಪ್ರತ್ಯೇಗಾತ್ಮ ಸ್ವರೂಪ. ಆ ತೂರ್ಯ ಏನದ. ಆಮೇಲೆ ನಿರ್ಗುಣ ಪ್ರತ್ಯೇಗಾತ್ಮ ಅಂತ ನಾನು ನಿಶ್ಚಯ ಮಾಡ್ಕೊಳ್ಳುವಂಥದ್ದು. ತೂರ್ಯ ಅವಸ್ಥೆ ಒಳಗೆ ಪ್ರತ್ಯೇಗಾತ್ಮ ಸ್ವರೂಪ ಅಲ್ಲ, ಹಂಗಾಗಿ ಇದನ್ನ ಪ್ರತ್ಯೇಗಾತ್ಮ ನಾನಂತ ನಿಶ್ಚಯ ಮಾಡುವಂಥದ್ದು. ಇದು ಹೆಂಗೈತೆ ಅಂತಂದ್ರ, ಯಾಕಂದ್ರ ದೇಹಾದಿ ವರ್ಗಗಳು ಇವೆಲ್ಲ ಏನದಾವ ಅವೆಲ್ಲ ನಾನಲ್ಲ ಅನ್ನುವಂಥದ್ದು. ವಾಚ್ಯಾರ್ಥ ಲೆಕ್ಕದಾಗ ನೋಡಿದ್ರೆ ಅವು ನಾನಲ್ಲ. ಆದ್ರ ಈ ಸಾಕ್ಷಿ ಅನ್ನುವಂಥದ್ದು ತೂರ್ಯ ಪ್ರತ್ಯೇಗಾತ್ಮ ನಿರ್ಗುಣ ಪ್ರತ್ಯೇಗಾತ್ಮ ಅಂತ ನಾನು ಅಂತ ಅನ್ನುವಂಥ ನಿಶ್ಚಯ ಮಾಡುವಂಥದ್ದು ಏನದಂದ್ರೆ ತುಂಬದ ಲಕ್ಷ್ಯಾರ್ಥ. ಅದು ವಾಚ್ಯಾರ್ಥದಾಗ ಭಿನ್ನ ಅದಾವ. ವಾಚ್ಯಾರ್ಥದಾಗ ಅಲ್ಲಿ ಹೆಚ್ಚು ಕಮ್ಮಿ ಇರ್ತಾವ, ಆದ್ರೆ ಲಕ್ಷ್ಯಾರ್ಥದಾಗ ಒಂದೇ ಇರುವಂತದ್ದು. ಯಾಕಂದ್ರ ಸಾಕ್ಷಿ ತೂರ್ಯ ಮತ್ತೆ ನಿರ್ಗುಣ ಪ್ರತ್ಯೇಗಾತ್ಮ ಆ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂದ್ರ ತೊಂಪದದ ವಾಚ್ಯಾರ್ಥದಂತ ಶರೀರಗಳನ್ನ ನೀವು ಭಿನ್ನವಾಗಿ ಬಿಟ್ಬಿಡೋದು, ಅವು ನಾನು ಅಲ್ಲ ಅನ್ನುವಂಥದ್ದು ತಿಳಿಸುವಂಥದ್ದು. ಆಮೇಲೆ ಇಲ್ಲಿ ಲಕ್ಷ್ಯ ಭಾಗವಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಚೈತನ್ಯ ಸ್ವರೂಪನೇ ನಾನು ಅನ್ನುವಂಥ ಭಾವವನ್ನು ಇಟ್ಕೊಳ್ಳುವಂಥ ಲಕ್ಷ್ಯದಲ್ಲಿ. ಈ ರೀತಿಯಾಗಿ ಈ ಗುಣತ್ರಯಗಳಿಗೆ ವಿಲಕ್ಷಣನಾಗಿರುವಂತ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ನಿಶ್ಚಯ ಯಾವಾಗ ಆಗ್ತದ ಖಂಡಿತ ನಿನಗ್ ಮುಕ್ತಿ. ಯಾಕಂದ್ರ ಬೆರತಿಲ್ಲವೆಂದದು ನಿಗಮೋಕ್ತಿ ಅಂತ ಹೇಳುವಂತ ವಿಚಾರ. ಎರಡನೇ ನುಡಿ ನೋಡ್ಬಿಡೋಣ. ವಿಕೃತಿ ರೂಪ ವಿಶ್ವತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ ಅನ್ನುವಂಥದ್ದು ತತ್ಪದದ ವಾಚ್ಯಾರ್ಥದ ಕಾರ್ಯ. ಏನ್ ಹೇಳ್ತಾರ? ವಿಕೃತಿ ರೂಪ. ವಿಕೃತಿ ರೂಪ ಅಂತಂದ್ರೆ ಇದು ಕಾರ್ಯವಾದಂತ ಜಗತ್ತು. ಜಗತ್ತು ಹೆಂಗದಂತಾರ ವಿಕಾರ ಆಗ್ತಾನೆ ಬರ್ತದೆ. ವಿಕೃತಿ ರೂಪ ಅಂದ್ರೆ ಕಾರ್ಯರೂಪವಾದಂಥ ವಿಕೃತಿ ರೂಪ. ವಿಶ್ವ ಅಂತಂದ್ರೆ ಈ ಜಗತ್ತು, ವಿಶ್ವ ಅನ್ನುವಂಥದ್ದು ಜಗತ್ತು. ತೃಷ, ಯಾಕಂದ್ರೆ ತುಷ ಅಂತ ಹೇಳ್ತಾರ ಅವ್ರು. ಹೆಂಗಂತಂದ್ರ ಇದು ಎಲ್ಲ ಒಟ್ಟಿದ್ದಂಗ. ಹೆಂಗ ಒಟ್ಟಿದ್ದಂಗ ಅಂತಂದ್ರ ನಾವ್ ಹೇಳ್ತೀವಲ್ಲ ಯಾವ ರೀತಿ, ಈಗ ಪ್ರತಿಯೊಂದಕ್ಕೂ ಮ್ಯಾಲ್ಗಡೆ ಒಂದು ಸಿಪ್ಪಿಗಳು ಇರುತ್ತೆ. ಯಾಕಂದ್ರೆ ಭತ್ತಕ್ಕೆ ನೋಡ್ರಿ, ಅದನ್ನ ನಾವು ಮೇಲ್ಗಡೆ ಇದು ತೆಗೆದ್ಬಿಟ್ರ ಗೊಳ್ಳು ಅಂತಾರಲ್ಲ, ಅದನ್ನ ತೆಗೆದ್ಬಿಟ್ಟು ಬರೀ ಅಕ್ಕಿ ಬಿತ್ತಿದ್ರ ನಮಗ್ ಬೆಳೆ ಬರ್ತದನಂದ್ರೆ ಇಲ್ಲ, ಅದ್ರ ಸಮೇತನೇ ಬಿತ್ತಿದಾಗ ಮಾತ್ರ ಬರುವಂತದ್ದಲ್ಲ. ಆದ್ರೆ ಈ ಜಗತ್ ಅನ್ನುವಂಥದ್ದು ಹೆಂಗ ಐತಪ್ಪ ಅಂದ್ರೆ ಒಂದು ಒಟ್ಟಿದ್ದಂಗಿದು. ಇದು ಕಾರ್ಯರೂಪದ್ದು. ಅಜ್ಞಾನದ ಒಂದು ಕಾರ್ಯರೂಪ, ಅವಿದ್ಯೆಯ ಒಂದು ಕಾರ್ಯರೂಪ ಆದಂತ, ಮಾಯೆಯ ಒಂದು ಕಾರ್ಯರೂಪ ಆದಂತದ್ದು ಜಗತ್ತು. ಅದಕ್ಕ ಈ ಜಗತ್ತನ್ನು ಒಟ್ಟನ್ನು ವಿಚಾರ ರೂಪದಿಂದ ತೂರ್ಬೇಕು. ತೂರ್ ಬಿಡೋದಿದು, ಇದು ಅಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ನೋಡ್ರಿ. ಅಲ್ಲಿ ರಾಶಿ ಮಾಡಿ ಕಾಳುಗಳನ್ನ ಮಾಡಿ ನಾವು ಇಡೀ ವರ್ಷ ಇಟ್ಕೊಂಡು ಉಣ್ತೀವಿ, ಹೌದಿಲ್ಲ, ಒಟ್ಟಿಗೆ. ಆದ್ರೆ ಇಲ್ಲಿ ಏನು ಅಂತಂದ್ರ ಅದನ್ನು ಒಟ್ಟಿ ಶರೀರ ಬೆಳೆಯುವಂಥದ್ದು. ಅದಕ್ಕಾಗಿ ಇದು ಜ್ಞಾನ ಅನ್ನುವಂಥದ್ದು. ಇದು ಒಟ್ಟಿ ಅದು ಹೇಳ್ತಿದ್ರು ಮಹಾತ್ಮದ, ಇದು ಒಟ್ಟಿಗೆ ಬಾನ ಆದ್ರ ನತ್ತಿಗೆ ಜ್ಞಾನ ಇದು. ಅಲ್ಲಿ ನಾವು ಆ ರೀತಿಯಿಂದ ಉಂಡ್ರು ಕೂಡ ಇಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ವಿಶ್ವರೂಪ, ಇದು ಏನದ ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಬಿಡೋದು. ಇದು ತೂರಿದಾಗ ಅದನ್ನ ಬಿಟ್ಟು ಮತ್ತೆ ಅದ್ರ ವಿಚಾರವನ್ನ ಮಾಡುವಂಥದ್ದು. ಯಾಕಂದ್ರ ಅನ್ವಯ ವ್ಯತಿರೇಕ ಬೇರೆ, ಅದಕ್ಕೆ ಇದಿದ್ದದ್ದು ಆಧಾರವಾಗಿರುವಂತ. ಯಾಕಂದ್ರೆ ಅದನ್ನ ವಿಚಾರವನ್ನ ಮಾಡ್ಬೇಕು. ಜಗತ್ತಂದ್ರೆ ಏನು? ಯಾಕಂದ್ರೆ ಈ ಜಗತ್ತಿನೊಳಗ 5 ಅಂಶದಿಂದ ನಾವು ಕೂಡಿದಾವ. ಜಗತ್ತಿನಲ್ಲಿ ನಾವು ಪರಬ್ರಹ್ಮನ ನೋಡ್ಬೇಕಾದ್ರೆ, ಪರಮಾತ್ಮನ ಕಾಣ್ಬೇಕಾದ್ರೆ, ನಮ್ಮ ಸ್ವರೂಪ ಕಾಣ್ಬೇಕಾದ್ರೆ ನಾಮರೂಪವನ್ನು ತೆಗಿಬೇಕು. ನಾಮರೂಪ ಮಾಯ ಅಂಶಗಳು. ಅದಕ್ಕೆ ಅಸ್ಥಿ ಭಾತಿ ಪ್ರಿಯ ನಾಮ. ಯಾಕಂದ್ರೆ ನಾಮ ರೂಪ ಅಂತ 5 ಅಂಶಗಳಿಂದ ಕೂಡಿರ್ತದೆ, ತೋರ್ತದೆ ಜಗತ್ತಿನೊಳಗ. ತೋರ್ತದಂದ್ರೆ ಕೂಡ ನಾವು ಅದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರ, ಇಲ್ಲಿ ಈ ನಾಮರೂಪವನ್ನ ತೆಗೆದು ಅಸ್ಥಿ ಭಾತಿ ಇದೆಲ್ಲ ಕಡೆ ತುಂಬಿದೆ. ಅಸ್ಥಿ ಅನ್ನುವಂಥದ್ದು ಮತ್ತೆ ಭಾತಿ ತೋರುವಂಥದ್ದು. ಅಸ್ಥಿ ಅಂದ್ರೆ ಇರುವಂಥದ್ದು, ತೋರುವಂಥದ್ದು, ಇವೆಲ್ಲ ಕಡೆ ಇರುವಂಥದ್ದು. ಯಾಕಂದ್ರೆ ನಾಮರೂಪ ಒಂದ್ರಲ್ಲಿದ್ದು ಇನ್ನೊಂದ್ರಾಗ ಇರಂಗಿಲ್ಲ, ವ್ಯತ್ಯಾಸಗಳದಾವ. ಹಂಗಾಗಿ ಅವು ಸುಳ್ಳದಾವ. ಈ ರೀತಿಯಾಗಿ ಅಸ್ಥಿ ಭಾತಿ ಪ್ರಿಯ ಬ್ರಹ್ಮ ಇದು ಸತ್ಯ ಐತೆ. ಇದ್ರ ವ್ಯತಿರೇಕವಾದಂತ ಈ ಜಗತ್ ಹೆಂಗೈತೆ ಅಂದ್ರೆ ಮಿಥ್ಯ. ಅದಕ್ಕೆ ಇಲ್ಲಿ ಸತ್ಯ ಮಿಥ್ಯ 2 ಮಿಕ್ಸ್ ಅದಾವ. ಯಾಕಂದ್ರೆ ಮಾಯಾ ಮತ್ತೆ ಈಶ್ವರನ ಒಂದು ಕೆಲಸ ಇರೋದು. ಕೆಲಸ ಇದ್ದದಕ್ಕೆ ಮಾಯಾ ಅಂಶ ನಾಮರೂಪ ಐತೆ, ಸತ್ಯಾಂಶ ಅಸ್ಥಿ ಭಾತಿ ಪ್ರಿಯ ಐತೆ.
ಇವೆರಡರಿಂದ. ಯಾಕಂದ್ರೆ ಒಂದು ಬಂಗಾರ ಪ್ಯೂರ್ ಬಂಗಾರ ಆಭರಣ ಆಗಂಗಿಲ್ಲ, ಅದಕ್ಕೇನೋ ಒಂದು ಆಭರಣಗಳು ಆಗ್ಬೇಕಾದ್ರೆ ಮತ್ತ ತಾಮ್ರ ಅಂತವಿಂತ ಮಿಕ್ಸ್ ಮಾಡಿ ಆಭರಣ ಮಾಡ್ಬೇಕಾಗ್ತದೆ. ಅದ್ರಾಗ ಈ ಜಗತ್ತು ವಿವಿಧ ರೂಪದಿಂದ ಕಾಣಕತ್ತೆ ಅಂದ್ರೆ ಇಲ್ಲಿ ಮಾಯಾಂಶ ಐತೆ. ಹಂಗಾಗಿ ಈ ಜಗತ್ತಿನ ಕಾರ್ಯ ತೋರ್ಸಂಗಾಗ್ತದೆ. ಅದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಇದ್ರಾಗ ತೆಗಿಯುವಂಥದ್ದು. ಈ ಬಂಗಾರದಾಗ ಪ್ಯೂರ್ ಬಂಗಾರ ನಾವು ತೆಗಿದ್ ಕೊಡ್ರಿ ಅಂತಂದಾಗ ಅಲ್ಲಿ ವೇಸ್ಟೇಜ್ ಗೀಸ್ಟೇಜ್ ಅಂತ ಎಲ್ಲ ತೆಗಿತಾರ. ಯಾಕಂದ್ರೆ ಅದನ್ನ ಸಪ್ರೇಟ್ ಮಾಡೋದು, ತಾಮ್ರದ ಅಂಶ ಸಪ್ರೇಟ್ ಮಾಡೋದು, ಪ್ಯೂರ್ ಬಂಗಾರ ಸಪ್ರೇಟ್ ಮಾಡೋದು. ಆದ್ರೆ ಪ್ಯೂರ್ ಬಂಗಾರ ಯಾವತ್ತು ನಾಶ ಆಗ್ತದೆ ಅಂದ್ರೆ ಇಲ್ಲ, ಅದನ್ನ ತೆಗೆದು ಹೋಗಿತಾರ. ಅದ ಯಾಕಂತಂದ್ರ ಯಾವಾಗ ಈ ಬಂಗಾರದ ಒಂದು ಬಂಗಾರ ಉಂಗುರ ಚಂದದ ಗುಲಾಬಿ ಕಲರ್ದ ಕಟ್ಟಿಕೊಡ್ತಾರೆ. ಯಾವಾಗ ನಾವು ಎದಕ್ ಹೋದಾಗ ಬಂಗಾರ ಅಂಗಡಿಗೆ ಹೋದಾಗ ಒಂದು ಆಭರಣವನ್ನ ಒಂದು ಕೆಂಪು ಕಲರ್ದಾಗ ಅಂದ್ರೆ ಗುಲಾಬಿ ಕಲರ್ದಾಗ ಇಟ್ಟು ನಮ್ಗೆ ಕೊಡ್ತಾರ. ನಾವ್ ಎಷ್ಟು ಒಂದ್ ಜೋಪಾನವಾಗಿ ಇಟ್ಕೋತೀವಿ. ಬಂಗಾರದ ಎಷ್ಟು ವ್ಯಾಲ್ಯೂ ಇರ್ತದ ನೋಡ್ರಿ. ಅದಕ್ಕೆ ಅದನ್ನ ತಂದು ಆಲ್ಮರೆಗೆ ಇಡ್ತೀವಿ, ಎಷ್ಟೋ ಸಲ ನೋಡ್ತೀವಿ. ಅವಾಗ ಅದು ಉಂಗುರವನ್ನ ಕೈಯಾಗ ಕೊಟ್ರೆ ಕೈಯಾಗ ಹಾಕೊಂಡ್ಬಿಡ್ತೀವಿ ಅಥವಾ ನಾವು ಬಳಸ್ಕೊಳ್ತೀವಿ. ಅವಾಗ ಕಾಗದ್ದೇನ್ ಕೆಲಸ ಐತಿ ಹೇಳ್ರಿ, ತಗೊಂಡ್ಕಿ ಹಿಂಗ್ ಹೋಗದ್ ಬಿಡ್ತೀವಿ ಅಲ್ಲ. ಅದನ್ನ ಮತ್ತೆ ಆಲ್ಮರೆಗೆ ಇಟ್ಟು ಅದನ್ನ ಜೋಪಾನ ಮಾಡ್ತೀವಿ ಅನ್ ಕಾಗದನ್ನ ಇಲ್ಲ. ಅಯ್ಯೋ ಆಯ್ತಲ್ಲ ಇನ್ ಬಂಗಾರನೇ ಕೈಯಾಗ ಇಟ್ಕೊಂಡಿವಿ ಅದನ್ನೇನ ಅಂತ ಹೋಗದ್ ಬಿಡ್ತೀವಿ. ಅದ್ರಂಗ ಇದು ಜಗತ್ತು ಇದು ನಾಮರೂಪದಿಂದ ಕೂಡ. ನಾಮರೂಪ ನಾನು ಅಲ್ಲ, ಯಾಕಂದ್ರ ಅದು ಒಂದ್ರಾಗಿದ್ದದು ಒಂದ್ರಾಗಿಲ್ಲ, ಅದು ಮಾಯದಿಂದ ಕೂಡ್ಯದ. ಅದನ್ನ ತೆಗೆದ್ ಬಿಡೋದು, ಇರುವಂತ ವಸ್ತುವನ್ನ ಮಾತ್ರ ಸ್ವೀಕಾರ ಮಾಡುವಂಥದ್ದು ನೋಡ್ರಿ. ಹಿಂಗಾಗಿ ಇಲ್ಲಿ ಏನ್ ಹೇಳತ್ತಾರ, ನಾಮರೂಪ ಜಗತ್ತು ಹೆಂಗದ, ಮಿಥ್ಯ ಅದ. ಅದಕ್ಕ ದೃಶ್ಯವಾದಂತ ಜಗತ್ತು ಹೆಂಗದ, ಈ ಸ್ವಪ್ನದಂಗ ತೋರುವಂತ ಸ್ವಪ್ನ ಇದ್ದಂಗಿದ. ಈ ಪ್ರಪಂಚ ಹೆಂಗದ, ಸ್ವಪ್ನದ. ಇದು ಮಿಥ್ಯೆ ಐತಂತ ಇದನ್ನ ತೂರಿ ಬಿಡೋದು. ಯಾರು ಜೊಳ್ಪಳಿ ಇಟ್ಕೊಂಡಿವೇನೆ ಇಲ್ಲ, ಅದನ್ನ ತೂರಿ ರಾಶಿ ಮಾಡ್ಕೊಂಡ್ ಕಾಳುಗಳು ಇಟ್ಕೋತೀವಲ್ಲ. ಅದ್ರಂಗ ಈ ಜಗತ್ತನ್ನು ನಾಮರೂಪದಿಂದ ಕೂಡ್ಯದಂದ್ರು ಕೂಡ ಅದನ್ನ ತೆಗೆಯುವಂಥದ್ದು, ಅದ್ರಾಗ ಇರುವಂತದ್ದು ಸತ್ಯ ಇರುವಂತದ್ದು ಮಾತ್ರ ತಿಳ್ಕೊಳ್ಳುವಂಥದ್ದು. ಈಗ ಯಾಕಂದ್ರ ಈ ಒಂದು ತೋರುವಂತ ಮಾಯಿಂದ ತೋರುವಂಥದ್ದು ತ್ರಿಗುಣ ಮೂರ್, ಯಾಕೆ ಜಾಗ್ರತ ಸ್ವಪ್ನ ಸುಸುಪ್ತಿ, ಈ ಒಂದು ಸತ್ವ ರಜೋತಮ ಈ ಮೂರು ಗುಣಗಳಿಂದ ತೋರುವಂಥದ್ದು. ಇದ್ರ ಸಮ ಜಾಗ್ರ ಅದ್ರ ಸತ್ವ, ತಮೋ, ರಜೋಗುಣ, ಸ್ವಪ್ನ, ಸುಸುಪ್ತಿ, ತಮೋಗುಣ. ಈ ರೀತಿಯಾಗಿ ಈ ಅವಸ್ಥೆ ಆದಂದ್ರೆ ಕೂಡ ಈ ಮಾಯೆಯಿಂದ ತೋರುವಂತ ವಿಚಾರ ಮಾಡಿದ್ರ ಜ್ಞಾನದಿಂದ ಇವು ಕೂಡ ನಾಶ ಆಗ್ತಾವ, ಅವಸ್ಥೆಗಳು ಕೂಡ ನಾಶ ಆಗ್ತಾವ. ಅದಕ್ಕೆ ಈ ರೀತಿಯಿಂದ ಈ ಅವಸ್ಥೆಯಿಂದ ಈ ಮೂರು ಗುಣಗಳಿಂದ ಕೂಡಿದಂಥದ್ದಕ್ಕೆ ಇದಕ್ಕೆ ಪ್ರಕೃತಿ ಅಂತ ಕೂಡ ಹೇಳಿದ್ರು. ಈ ಪ್ರಕೃತಿನೇ ಕಾರಣ ಅಂತ ಹೇಳಿಸ್ಕೊಳುತ್ತೆ. ಜಗತ್ತಿಗೆ ಕಾರಣವಾಗಿರುವಂತದ್ದು ಯಾವ್ದಂದ್ರೆ ಇದೇ ಪ್ರಕೃತಿ. ಈ ಪ್ರಕೃತಿ ಅನ್ನುವಂಥದ್ದು ಅಂದ್ರೆ ಮೂರು ಗುಣಗಳನ್ನ ಗರ್ಭೀಕರಿಸ್ಕೊಂಡಿರ್ತದ. ಅದಕ್ಕೆ ಮಹತ್ವ ಅಂತ ಕೂಡ ಹೇಳ್ತಾರ. ಆಮೇಲೆ ಅದು ವಿಕಾರ ಆಗ್ತಾನೆ ಬರ್ತದ. ಆ ಪ್ರಕೃತಿ ಅನ್ನುವಂಥದ್ದು ವಿಕಾರ ಆಗ್ತಾನೆ ಬರ್ತದ, ಮಹತ್ ಆಗ್ತದ, ಪಂಚ ತನ್ಮಾತ್ರೆಗಳು ಆಗ್ತಾವ. ಯಾಕೆ ವೈಕಾರಿಕ ಅಹಂಕಾರ, ಭೂತಾದಿ ಅಹಂಕಾರ ಇವೆಲ್ಲ ಆಗ್ತಾ ಬರ್ತಾವ. ತೈಜಸ ಅಹಂಕಾರ, ಇವ ಅಹಂಕಾರ ಒಂದಕ್ಕೊಂದು ವಿಕಾರ ಆಗ್ತಾನೆ ಬರ್ತಾವ. ಅದಕ್ಕ ಇವೆಲ್ಲ ಬ್ರಹ್ಮ ಸ್ವರೂಪದಲ್ಲಿ ಇವೆಲ್ಲ ಕಲ್ಪಿತ. ಈ ಜಗತ್ತನ್ನುವಂಥದ್ದು ಕಲ್ಪಿತ, ಅದೇ ಮಿಥ್ಯ ಅಂತ ತಿಳಿಯುವಂಥದ್ದು, ಇದನ್ನ ಬಿಡುವಂಥದ್ದು. ಅದಕ್ಕ ಈ ಜಗತ್ತಿಗೆ ಏನು ಕಾರಣ ಐತಪ್ಪ ನೋಡ್ರಿ, ಎಷ್ಟು ವಿಚಾರ ಹೇಳ್ತಾರ. ಸುಕೃತಾದಿ ಕರ್ಮ ವಾಸನ ರಸವಾರಿ. ಈ ಜಗತ್ತು ಇಷ್ಟೆಲ್ಲ ನಡೀತದ ಅಂತಂದ್ರು ಕೂಡ ಇದಕ್ಕ ಕಾರಣವಾಗಿರುವಂತದ್ದು ಯಾವುದು, ಈ ಜಗತ್ತು ತೋರುವಂತದ್ದು. ಈ ಜಗತ್ತನ್ನುವಂತ ಗಿಡಕ್ಕ ಯಾವ್ದು, ಈಗ ಒಂದ್ ಗಿಡಕ್ಕೆ ರಸ ಐತಲ್ಲ, ಕೆಳಗಡೆಯಿಂದ ಮ್ಯಾಲ ಎಲ್ಲದಕ್ಕೂ ಒಂದೇ ಸಮನಾಗಿ ಕೊಡ್ತದ. ಯಾಕಂದ್ರೆ ಎಲಿಗಳಿಗಾಗಿರ್ಬೋದು, ಕಾಂಡಕ್ಕಾಗಿರ್ಬೋದು, ಹೂವಿಗಾಗಿರ್ಬೋದು, ಕಾಯಿಗಾಗಿರ್ಬೋದು, ಎಲ್ಲದಕ್ಕೂ ಅದೇ ರೀತಿ ಕೂಡ ಈ ಜಗತ್ ಅನ್ನುವಂಥ ಒಂದು ವೃಕ್ಷಕ್ಕ ಪುಣ್ಯ ಪಾಪಗಳ ವಾಸನೆ ರಸ. ಇದೆಲ್ಲ ಜಗತ್ತಿನ ತೋರಕತ್ತಂದ್ರ ಪುಣ್ಯ ಪಾಪಗಳ ಒಂದು ರಸ. ಇದು ರಸ ಏನತದ, ಜೀವನ ಮಾಡಕ್ ಕಾರಣ ಆಗ್ತದ, ಪ್ರಪಂಚ ಮಾಡಕ್ ಕಾರಣ ಆಗ್ತದ, ಸಂಸಾರ ಮಾಡಕ್ ಕಾರಣ ಆಗ್ತದ. ಆದ್ರ ಇದು ಇಲ್ಲಿ ಏನಾಗಿದೆ, ಈ ರಸ ಹೆಂಗೆ, ಸುಕೃತಾದಿ ಕರ್ಮ ವಾಸನ ರಸವಾರಿ. ಅದು ಈ ರಸ ಏನ್ ಪಾಪ ಪುಣ್ಯದ ಏನ ಆ ರಸ ಆದಲ್ಲ, ಅದು ಅರ್ಥಕೊಂಡಿ ಅಂತಂದ್ರ ಅದ್ರ ರಸ ಏನಾಗ್ತದ, ಒಣಗಿ ಹೋಗಿರುವಂಥದ್ದು. ಯಾವಾಗ ನೀನ್ ತಿಳ್ಕೊಳ್ತಿದಿ ಇದು ರಸವಾರಿ ಅಂತ ಹೇಳ್ತಾರ ಅವ್ರು. ಯಾಕೆ ಸುಕೃತಾದಿ ಕರ್ಮ ರಸವಾರಿ, ಅದು ಕೂಡ ಹೋಗ್ಬಿಡ್ತ ತಿಳ್ಕೊಂಡಾಗ. ಯಾಕೆ ರಸವಾರಿ ಅಂತಂದ್ರೆ ಈಗ ಸಂಚಿತ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ಇರ್ತಾವ. ಯಾಕಂದ್ರೆ ಸಂಚಿತ ಕರ್ಮದಲ್ಲಿ ಏನದಾವ ಅವು ಮತ್ತೆ ನಮ್ಗೆ ಹುಟ್ಟಿ ಬರಕ್ಕೆ ಕಾರಣ ಆಗಿರ್ತಾವ. ಯಾವಾಗ ಜ್ಞಾನ ಆಯ್ತಂದ್ರೆ ಸಂಚಿತ ಕರ್ಮ ಸ್ವಲ್ಪ ಭಸ್ಮ ಆಗ್ತಾವ, ಅಲ್ಲಿ ಉಳಿಯೋದೇ ಇಲ್ಲ, ಏನು ಉಳಿಯಂಗಿಲ್ಲ. ಎಷ್ಟು ತಾಕತ್ ಐತಿ ನೋಡ್ರಿ. ಒಂದೊಂದು ಪಾಪವನ್ನು ಕಳಕಕ್ಕೆ ಎಲ್ಲೆಲ್ಲ ಹೋಗ್ತಿವಿ, ಆದ್ರೆ ಜ್ಞಾನದಲ್ಲಿ ಎಷ್ಟು ಶಕ್ತಿ ಐತಿ. ಯಾವಾಗ ನಿನ್ನ ಜ್ಞಾನ ಒಟ್ಟಿತ್ತು ಅಂದಾಗ ಇಡೀ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ತದಲ್ರಿ.
ಎಂತ ಒಂದು ಅದ್ಭುತ ಶಕ್ತಿ ಅದ. ಅದಕ್ಕ ಏನ್ ಹೇಳ್ತಾರ, ಸುಕೃತಾದಿ ಕರ್ಮ ವಾಸನ ರಸವಾರಿ ಪ್ರಕಟ ಬಿಂದು ಶಿಖರವನ್ನೇರಿ. ಏನ ಹೇಳ್ತಾರ ಅವರು, ಪಾಪ ಪುಣ್ಯ ಈ ವಾಸನೆ ಹೋದ್ರ ಏನಾಗ್ತದ, ಈ ಪಾಪ ಪುಣ್ಯದ ಒಂದು ವಾಸನೆ ಹೋಯ್ತಂದ್ರೆ ಜಗತ್ತು ನಾಶ ಆಗ್ಬಿಡ್ತದ. ಅದಕ್ಕ ಈ ರೀತಿ ಈ ಜಗತ್ತು ಏನು ಭೋಗದಿಂದ ಕೂಡದಂತ ಈ ಜಗತ್ತಿಗೆ ಈ ಈ ಇದಕ್ಕೆ ಕಾರಣವಾದಂಥವ್ನ ಯಾರು, ಇದನ್ನೆಲ್ಲ ಅನುಭವಿಸುವಂತವ್ನ ನಾನ್ ಜೀವಾತ್ಮ ಅಂತ ಅನ್ಕೊಂಡಿರ್ತೀನಿ. ಈ ಜೀವನ ಒಂದು ಕರ್ಮ ವಾಸನೆ ಇದಕ್ಕೆ ಕಾರಣ ಆಗಿರ್ತದೆ. ಈ ನಾ ಜೀವಾತ್ಮದಿನ ಸಂಸಾರ ಮಾಡ್ತೀನಿ, ನಾನು ಹಂಗದೀನಿ ಹಿಂಗದೀನಿ ಅನ್ನೋದಕ್ಕೆ ಯಾವ್ದು ಕಾರಣ ಅಂದ್ರೆ ಪಾಪ ಪುಣ್ಯನೇ. ನಾ ಸುಖವಾಗಿದ್ದೀನಿ ಅದ್ರ ಪುಣ್ಯದ ಫಲ, ನನ್ ಕಷ್ಟ ಐತಿಪ್ಪ ಅಂದ್ರೆ ಅದು ಪಾಪದ ಫಲ. ಅವ ಹಂಗ ಇರ್ತಾವನಂದ್ರ ಅಲ್ಲ ಪಾಪನ ಹೋದ, ಪಾಪದ ಯಾವಾಗ ಕಾಲ ಮುಗಿತಾಗ ಪುಣ್ಯದ ಬರ್ತದ, ಪುಣ್ಯದ ಕಾಲ ಯಾವಾಗ ಬರ್ತದ, ಪಾಪದ ಬರ್ತದ, ಎರಡೂ ಅದಾವ. ಅದಕ್ಕ ಈ ರೀತಿ ಅದು ಎಲ್ಲ ಹೋಗ್ತದ ನೋಡ್ರಿ. ಯಾಕಂದ್ರ ಯಾವಾಗ ಜ್ಞಾನ ಅಳವಡಿತು ಅಂತಂದಾಗ ಇವು ಎಲ್ಲ ಹೋಗ್ತಾವ. ಅವಾಗ ಏನಾಗ್ತದ, ಅಸಂಗ ಅಕರ್ತ ಯಾವಾಗ ಈ ಭಾವ ಬರ್ತದ, ಆತ್ಮಜ್ಞಾನದಿಂದ ಪಾಪ ಪುಣ್ಯಗಳು ಕೂಡ ನಿವೃತ್ತಿ ಆಗ್ತಾವ. ಸಂಚಿತ ಕರ್ಮನೇ ನಿವೃತ್ತಿ ಆದಾಗ ಮುಗ್ದ ಹೋಯ್ತಲ್ಲ, ಏನ್ ಉಳಿತ ಹೇಳ್ರಿ. ಆಗಾಮಿ ಕರ್ಮನೂ ಆಗಂಗಿಲ್ಲ, ಜ್ಞಾನ ಆದ್ಮೇಲೆ ನೋಡ್ರಿ ಮುಂದ್ ಬರ್ತಾವ ಅವೆಲ್ಲ. ಸಂಚಿತ ಕರ್ಮನೂ ಸುಟ್ಟು ಭಸ್ಮಾತದ, ಆಗಾಮಿ ಕರ್ಮನೂ ಬರಂಗಿಲ್ಲ. ಏನ್ ಪ್ರಾರಬ್ಧ ಏನ್ ತಗೊಂಡ್ ಬಂದಾನ ಅಷ್ಟ ಮಾತ್ರ ಅನ್ಭವಿಸ್ಬೇಕು, ಹೊರತಾಗಿ ಮುಂದಲ್ದು ಇಲ್ಲ ಹಿಂದಲ್ದು ಇಲ್ಲ, ಸುಟ್ಟು ಭಸ್ಮ ಆಗ್ಬಿಡ್ತಾವ, ಮುಗಿತ. ಅದಕ್ಕೆ ಜ್ಞಾನದಲ್ಲಿ ಇಷ್ಟು ಶಕ್ತಿ ಅದ. ಒಂದೇ ಸಲಕ ಸುಟ್ಟು ಭಸ್ಮ ಆಗ್ತಾವ ಅಂದಾಗ ಹೆಂಗಿರ್ಬೋದು ಹೇಳ್ರಿ. ಅದಕ್ಕ ಈ ರೀತಿಯಾಗಿ ಈ ಕಾರ್ಯರೂಪ ಜಗತ್ತಿಗೆ ಕರ್ತನಾದಂಥವನ್ ಯಾರು, ಈಶ್ವರ. ಶುದ್ಧವಾದಂತ ಮಾಯೋಪಾದಿಯಿಂದ ಕೂಡಿರ್ದಾನ. ಅದಕ್ಕ ಶುದ್ಧವಾದ ಮಾಯೆಗೆ, ಯಾಕಂತಂದ್ರೆ ಈ ಶುದ್ಧವಾದ ಮಾಯೆಗೆ ಬಿಂದು ಅಂತ ಹೇಳುವಂಥದ್ದು. ಇದು ಯಾಕಂದ್ರೆ ಶುದ್ಧವಾದ ಮಾಯೋಪದಿಂದ ಕೂಡಿರೋದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಂಥ ಒಂದು ಪ್ರಕಟ ಬಿಂದು ಸಿಕ್ಕರೆ. ಇಂಥ ಮಾಯ ಏನ್ ಹೇಳಿದ್ರಲ್ಲಿ ತಂದೆ ಭಾಷೆ ಕೊಟ್ಟದ್ದು, ಮಾಯೆಯನ್ನು ಮೀರಿ ಭಾವವನ್ನು ಗೆಲ್ಲುತ್ತೀನಿ ಅನ್ನೋದಕ್ಕೆ ಈ ಮಾಯೆಯನ್ನ ಏರಿ ನಿಲ್ಲುವಂಥದ್ದು. ಪ್ರಕಟ ಬಿಂದು ಶಿಖರವನ್ನೇರಿ ಈ ರೀತಿಯಾಗಿ ಹೇಳುವಂಥದ್ದು. ಈ ಮಾಯೋಪದಿಂದ ಕೂಡಿದ್ರು ಕೂಡ ಮಾಯೆ ಮತ್ತ ಧರ್ಮಗಳು ಇಂದ ಈಶ್ವರ ಹೆಂಗದನ ಅಸಂಗದನ, ಅದ್ರಾಗ ಏನ್ ಬೆರ್ತಿಲ್ಲ ಆತ. ಆದ್ರ ಇದನ್ನ ತಿಳಿಯುವಂಥದ್ದೇ ಮಾಯೆ ಬೆಟ್ಟವನ್ನ ಹತ್ತುವಂಥದ್ದು. ಈ ಮಾಯೆಯನ್ನ ತಿಳ್ಕೊಂಡು ಇದೆಲ್ಲಕ್ಕೂ ಜಗತ್ತಿಗೆ ಕಾರಣವಾಗಿರುವಂಥದ್ದು ಇದು ಮಾಯೆ ಅದ. ಇದು ಮಾಯೆ ಉಪಾಧಿಯಿಂದ ಕೂಡುವಂಥದ್ದು ಆದ ಅಂತ ಈ ರೀತಿ ನಾನು ಹೇಗದೀನಿ, ಅಸಂಗ ಅದೀನಿ, ನನಗೆ ಇದು ಯಾವ್ದು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂದ್ರ ಜಗತ್ತು ಮಾಯೆಯಿಂದ ಕೂಡಿದಂತ ಜಗತ್ತು ಉತ್ಪತ್ತಿ ಆಗ್ತದ, ಸೃಷ್ಟಿ ಆಗ್ತದ, ಸ್ಥಿತಿ ಲಯ ಇವೆಲ್ಲ ಆಗ್ತಾವ. ಆದ್ರ ಇವೆಲ್ಲ ಜಗತ್ತಿನ ಮಾಡ್ಯಾನ ಅಂತ ಈಶ್ವರ ಅಂದ್ರೂ ಕೂಡ ಅದ್ರಾಗ ಬೆರ್ತಾನೆ ಅಂದ್ರೆ ಇಲ್ಲ, ಅದನ್ನು ಬೆರ್ತಿಲ್ಲ. ಈ ರೀತಿಯಾಗಿ ನಿಶ್ಚಯ ಮಾಡುವಂತ. ಅದಕ್ಕೆ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾದಿ ಚರಾದಿಯೊಳಗೆಂದು ಬೆರೆಸದ ಆಶ್ರಯವಾಗಿ ನಿಂದು ತೋರ್ಪ ಗುರುಶಂಭುಲಿಂಗನೇ ನೀನೆಂದು. ಇದಕ್ಕೆ ಯಾವ್ದಕ್ ಬೆರ್ತಿಲ್ಲ, ಸುಮ್ಮ ತೋರಕತ್ತೇವ ಅಷ್ಟೇನೆ. ಅದಕ್ಕೆ ಈ ರೀತಿ ತಿಳ್ಕೊಳ್ಳುವಂಥದ್ದೇ ಮಾಯೆಯ ಬೆಟ್ಟವನ್ನ ದಾಟುವಂಥದ್ದು, ಶಿಖರನೇರಿ ಅಂತ ಹೇಳುವಂಥದ್ದು. ಈ ರೀತಿ ವಾಚ್ಯಾರ್ಥ ಮಾಯ ಮತ್ತು ಕಾರ್ಯರೂಪ ಜಗತ್ತನ್ನ ಬಿಡುವಂಥದ್ದು, ಲಕ್ಷ್ಯ ರೂಪವಾದಂತ ಈಶ್ವರ ನಾನು ಅದೀನಿ ಅಂತ ಚೈತನ್ಯ ಮಾತ್ರ ಗ್ರಹಣ ಮಾಡುವಂಥದ್ದು ಇದು ಲಕ್ಷ್ಯಾರ್ಥದಲ್ಲಿ. ವಾಚ್ಯಾರ್ಥದಲ್ಲಿ ಜಗತ್ತಿಂದ ಹೇಳುವಂಥದ್ದು, ಆದ್ರ ವಾಚ್ಯಾರ್ಥದಲ್ಲಿ. ಲಕ್ಷ್ಯಾರ್ಥದಲ್ಲಿ ನಾನು ಚೈತನ್ಯ ಸ್ವರೂಪ ಈಶ್ವರ, ನಾನು ಪರಮಾತ್ಮ ಸ್ವರೂಪ ಅಂತ ಚೈತನ್ಯ ನಾನು ಅದೀನಂತ ತಿಳಿಯುವಂಥದ್ದು ಲಕ್ಷ್ಯಾರ್ಥದಲ್ಲಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇದು ಒಂದು ಸ್ವಲ್ಪ ಹೇಳ್ಬಿಡ್ಲೇನೋ ಅಂತ ಅನ್ಕೊಳ್ತಾ ಇದ್ದೇನೆ. ಭಾವ ಕಲ್ಪನೆ ಭೇದ ಬಣ್ಣ ಒಳಿದು ಹೋಗಿ ಜೀವತ್ವವು ನೆರೆ ನೀಗಿ ತೀವಿ ಶಂಭುಲಿಂಗ ದೊಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ ಅನ್ನುವಂಥದ್ದನ್ನ ಇದು ಸ್ವಲ್ಪ ನಾಳೆಯಿಂದ ತಗೊಳ್ಳೋಣ. ಇದು ನೋಡಿ ಬಡ 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 ಹೇಳ್ಬೇಕಂತ ಆಗೋದ್ ಬೇಡ, ಸ್ವಲ್ಪ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಅನ್ಕೊಳ್ತೀನಿ. ಮಾಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.